ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ ಮಹಿಮೆ. ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ. ಆತನು ಮಹಿಮಾ ವಸ್ತ್ರವನ್ನು ಧರಿಸಿದ್ದಾನೆ. ಶೌರ್ಯವನ್ನು ನಡುಕಟ್ಟಾಗಿ ಬಿಗಿದಿದ್ದಾನೆ. ಹೌದು, ಭೂಲೋಕವು ಸ್ಥಿರವಾಗಿರುವುದು, ಅದು ಕದಲುವುದಿಲ್ಲ. ಅನಾದಿಯಿಂದ ನಿನ್ನ ಸಿಂಹಾಸನವು ಸ್ಥಿರವಾಗಿದೆ. ಯುಗ ಯುಗಾಂತರದಿಂದಲೂ ನೀನು ಇರುವಿ. ಯೆಹೋವನೇ, ನದಿಗಳು ಮೊರೆದವು, ನದಿಗಳು ಬೋರ್ಗರೆದವು. ನದಿಗಳು ಘೋಷಿಸುತ್ತವೆ, ಜಲರಾಶಿಗಳ ಘೋಷಕ್ಕಿಂತಲೂ ಮಹಾತರಂಗಗಳ ಗರ್ಜನೆಗಿಂತಲೂ ಉನ್ನತದಲ್ಲಿರುವ ಯೆಹೋವನ ಮಹಿಮೆಯು ಗಾಂಭೀರ್ಯವುಳ್ಳದ್ದು. ಯೆಹೋವನೇ, ನಿನ್ನ ಕಟ್ಟಳೆಗಳು ಬಹುಖಂಡಿತವಾಗಿವೆ. ಸದಾ ನಿನ್ನ ಮನೆಗೆ ಯೋಗ್ಯವಾದದ್ದು ಪರಿಶುದ್ಧತ್ವವೇ. ಹಾಲೆಲೂಯಾ, ಆಮೆನ್. ನಿಮಗೆ ವಂದನೆ, ಹಾಲೆಲೂಯಾ. ಓ ಯೇಸುವೆ, ನಿಮಗೆ ಆರಾಧನೆ. ಓ ಯೇಸುವೆ, ನಿಮಗೆ ವಂದನೆ. ಸ್ತೋತ್ರ 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 ಸ್ತೋತ್ರ. ಯೇಸುವೆ, ನಿಮಗೆ ಆರಾಧನೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಾಲೆಲೂಯಾ ಹಾಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಾಲೆಲೂಯಾ ಹಾಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ನೀತಿಯ ಹಸ್ತದಿ ಸಹಿಸಿ ನಡೆಸುವ, ನೀತಿಯ ಹಸ್ತದಿ ಸಹಿಸಿ ನಡೆಸುವ ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಾಲೆಲೂಯಾ ಹಾಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಾಲೆಲೂಯಾ ಹಾಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ನೀತಿಯ ಹಸ್ತದಿ ಸಹಿಸಿ ನಡೆಸುವ ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಹಾಲೆಲೂಯಾ ಹಾಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಾಲೆಲೂಯಾ ಹಾಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ನೀತಿಯ ಹಸ್ತದಿ ಸಹಿಸಿ ನಡೆಸುವ, ನೀತಿಯ ಹಸ್ತದಿ ಸಹಿಸಿ ನಡೆಸುವ ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಾಲೆಲೂಯಾ
ಹಾಲೆಲೂಯ ಹಾಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. 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 ಯೇಸುವೇ ನಿಮಗೆ ಆರಾಧನೆ, ಓ ಯೇಸುವೇ ನಿಮಗೆ ವಂದನೆ. ಹಾಲೆಲೂಯ ಹಾಲೆಲೂಯ ದೇವರು ಭುವಿಯಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ ನನ್ನ ಯೇಸುವೆ. ನಿನ್ನ ಹಾಗೆ ದೇವರು ಭುವಿಯಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ ನನ್ನ ಯೇಸುವೆ. ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ, ಪವಿತ್ರಾತ್ಮದಿಂದ ನನ್ನ ತುಂಬಿಸು ನೀ. ನನ್ನೆಲ್ಲವನ್ನೂ ನಾ ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ, ಪವಿತ್ರಾತ್ಮದಿಂದ ನನ್ನ ತುಂಬಿಸು
ವಂದನೆ. ಯೇಸುವೇ ನಿಮಗೆ ಆರಾಧನೆ. ಹಲ್ಲೆಲೂಯಾ ಯೇಸುವೇ. ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ಮಹಿಮೆ ಲೋಕ ತ್ಯಾಜಿಸಿ ದೀನನಾಗಿ ಬಂದೆನಿ. ಮನುಷ್ಯರು ಕಾಣಲು ಮನುಷ್ಯ ರೂಪ ತಾಳಿದಿ. ಪ್ರೇಮವೇ ಹೃದಯದಿ ಪ್ರೇಮವೇ ಹೃದಯದಿ ಶುದ್ಧರಾಗಿ ಮಾಡಿದಿ. ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ಕ್ರೂಜೆ ಕಂಬ ಮೇಲೆಯೇ ದೀನ ರಕ್ತ ಚೆಲ್ಲಿದಿ. ನನ್ನ ಕ್ರೂರ ಪಾಪಕ್ಕೆ ಕ್ರೂರ ಮರಣ ತಾಳಿದೆ. ರಕ್ಷಣಾ ನಂದವಾ ರಕ್ಷಣಾ ನಂದವಾ ಹಾಡಿ ಸುಗಮ ಮಾಡಿದಿ. ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ಕ್ರೂಜೆ ಕಂಬ ಮೇಲೆಯೇ ದಿವ್ಯ ರಕ್ತ ಚೆಲ್ಲಿದೆ. ನನ್ನ ಕ್ರೂರ ಪಾಪಕ್ಕೆ ಕ್ರೂರ ಮರಣ ತಾಳಿದೆ. ರಕ್ಷಣಾ ನಂದವಾ ರಕ್ಷಣಾ ನಂದವಾ ಹಾಡಿ ಸುಗಮ ಮಾಡಿದೆ. ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ನೆನೆವುದೆಂದು ಎನ್ಮನ. ಓ ಯೇಸುವೇ ನಿಮಗೆ ಆರಾಧನೆ. ಓ ಯೇಸುವೇ ನಿಮಗೆ ವಂದನೆ.
ವಂದನೆ. ಯೇಸುವೇ ನಿಮಗೆ ಆರಾಧನೆ. ಯೇಸುವೇ ನಿಮಗೆ ಆರಾಧನೆ. ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸುಂದರನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸುಂದರನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. 10,000ರಲ್ಲಿ ನೀನೇ ಶ್ರೇಷ್ಠ ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪ ನಿತಾಕಿನ ತಾವರೆ ನಿನ್ನನ್ನು ನಾ ಕಂಡೆನೆ. 10,000ರಲ್ಲಿ ನೀನೇ ಶ್ರೇಷ್ಠ ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪ ನಿತಾಕಿನ ತಾವರೆ ನಿನ್ನನ್ನು ನಾ ಕಂಡೆನೆ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ಯೇಸುವೇ ಸ್ತೋತ್ರ. ಹಾಲೆಲೂಯ, ಆಮೆನ್. ಇವತ್ತಿನ ದೇವರ ವಾಕ್ಯವನ್ನು ಕೇಳುವ 2 ಸಾಮುವೇಲನು ಅಧ್ಯಾಯ 21 ವಾಕ್ಯ 1. ದಾವೀದನ ಕಾಲದಲ್ಲಿ 3 ವರ್ಷಗಳವರೆಗೂ ಬಿಡದೆ ಬರವಿತ್ತು. ದಾವೀದನು ಯೆಹೋವನನ್ನು ವಿಚಾರಿಸಲು ಆತನು ಸೌಲನು ಗಿಬ್ಯೋನ್ಯರನ್ನು ಕೊಲ್ಲಿಸಿದ್ದರಿಂದ ಅವನ ಮೇಲೆಯೂ ಅವನ ಮನೆಯವರ ಮೇಲೆಯೂ ರಕ್ತಾಪರಾಧವಿರುತ್ತದೆ ಎಂದು ಉತ್ತರ ಕೊಟ್ಟನು. ಗಿಬ್ಯೋನ್ಯರು ಇಸ್ರಾಯೇಲ್ ಕುಲಗಳಿಗೆ ಸೇರಿದವರಲ್ಲ, ಸಂಹೃತರಾಗದೆ ಉಳಿದ ಅಮೋರಿಯರಷ್ಟೇ. ಇಸ್ರಾಯೇಲರು ತಾವು ಇವರನ್ನು ಕೊಲ್ಲುವುದಿಲ್ಲವೆಂದು ಪ್ರಮಾಣ ಮಾಡಿದ್ದರು. ಆದರೂ ಸೌಲನು ಇಸ್ರಾಯೇಲ್ ಮತ್ತು ಯೆಹೂದ ಕುಲಗಳ ಮೇಲೆ ತನಗಿದ್ದ ಅಭಿಮಾನದ ದೆಸೆಯಿಂದ ಇವರನ್ನು ನಿರ್ನಾಮಗೊಳಿಸಬೇಕೆಂದಿದ್ದನು. ಆಗ ಅರಸನಾದ ದಾವೀದನು ಗಿಬ್ಯೋನ್ಯರನ್ನು ಕರೆದು, ನಾನು ನಿಮಗೋಸ್ಕರ ಏನು ಮಾಡಬೇಕೆನ್ನುತ್ತೀರಿ? ನಿಮಗೆ ಪ್ರಾಯಶ್ಚಿತವಾಗಿ ಯಾವುದನ್ನು ಕೊಟ್ಟರೆ ನೀವು ಯೆಹೋವನ ಸ್ವಾಸ್ಥ್ಯವನ್ನು ಆಶೀರ್ವದಿಸುವಿರಿ ಎಂದು ಕೇಳಿದನು. ಅದಕ್ಕೆ ಅವರು, ಸೌಲನ ಸಂತಾನದವರಿಗೂ ನಮಗೂ ಇರುವ ವ್ಯಾಜ್ಯವು ಬೆಳ್ಳಿ ಬಂಗಾರದಿಂದ ತೀರಲಾರದು. ಇಸ್ರಾಯೇಲರನ್ನು ಕೊಲ್ಲುವ ಅಧಿಕಾರ ನಮಗಿಲ್ಲ ಎಂದು ಉತ್ತರ ಕೊಡಲು ಅರಸನು ಅವರಿಗೆ, ಏನು ಮಾಡಬೇಕು ಹೇಳಿರಿ, ಮಾಡುತ್ತೇನೆ ಅಂದನು. ಅವರು, ನಮ್ಮನ್ನು ಇಸ್ರಾಯೇಲ್ ಪ್ರಾಂತಗಳಿಂದ ಹೊರಡಿಸುವುದಕ್ಕೂ ನಿರ್ನಾಮಗೊಳಿಸುವುದಕ್ಕೂ ಪ್ರಯತ್ನಿಸಿದ ಆ ಮನುಷ್ಯನ ಮಕ್ಕಳಲ್ಲಿ 7 ಮಂದಿಯನ್ನು ನಮಗೆ ಒಪ್ಪಿಸು.
ಯೆಹೋವನಿಂದ ಆರಿಸಲ್ಪಟ್ಟ ಸೌಲನು ವಾಸವಾಗಿದ್ದ ಗಿಬೆಯದಲ್ಲಿ ನಾವು ಅವರನ್ನು ಕೊಂದು ಯೆಹೋವನ ಸನ್ನಿಧಿಯಲ್ಲಿ ನೇತು ಹಾಕುವೆವು ಎಂದರು. ಅರಸನು ಆಗಲಿ, ಒಪ್ಪಿಸುತ್ತೇನೆ ಅಂದನು. ದಾವೀದನು ತಾನು ಸೌಲನ ಮಗನಾದ ಯೋನಾತನನಿಗೆ ಯೆಹೋವನ ಹೆಸರಿನಲ್ಲಿ ಮಾಡಿದ್ದ ಪ್ರಮಾಣವನ್ನು ನೆನೆಸಿ ಸೌಲನ ಮೊಮ್ಮಗನು ಯೋನಾತನನ ಮಗನೂ ಆದ ಮೆಫೀಬೋಶೆತನನ್ನು ಉಳಿಸಿದನು. ಆದರೆ ಸೌಲನಿಗೆ ಅಹೀಯಳ ಮಗಳಾದ ರಿಚ್ಪನಲ್ಲಿ ಹುಟ್ಟಿದ ಅರ್ಮೋನಿ, ಮೆಫೀಬೋಶೆತ್ ಎಂಬ ಇಬ್ಬರು ಮಕ್ಕಳನ್ನು ಮೆಹೋಲದ ಬರ್ಜಿಲ್ಯ ಮಗನಾದ ಅದ್ರಿಯೇಲನಿಗೆ ಸೌಲನ ಮಗಳಾದ ಮೇರಬಳಲ್ಲಿ ಹುಟ್ಟಿದ 5 ಮಂದಿ ಮಕ್ಕಳನ್ನು ತೆಗೆದುಕೊಂಡು ಅವರನ್ನು ಗಿಬ್ಯೋನರಿಗೆ ಒಪ್ಪಿಸಿದನು. ಅವರು ಇವರನ್ನು ಕೊಂದು ಗುಡ್ಡದ ಮೇಲೆ ಯೆಹೋವನ ಸನ್ನಿಧಿಯಲ್ಲಿ ನೇತು ಹಾಕಿದರು. ಈ 7 ಮಂದಿಯೂ ಏಕಕಾಲದಲ್ಲಿ ಹತರಾದರು. ಇವರನ್ನು ಕೊಂದಾಗ ಜವಗೋಧಿ ಸುಗ್ಗಿಯು ಆರಂಭವಾಗಿತ್ತು. ಆಮೆನ್, ಹಾಲೆಲೂಯ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಇಸ್ರೇಲ್ ನಾಡಿನಲ್ಲಿ ದೊಡ್ಡ ಬರವಿತ್ತು. ಹಾಗೂ ದೇವರ ವಾಕ್ಯ ಹೇಳುತ್ತದೆ, ಪ್ರತಿ ವರ್ಷ ಬಿಡದೆ ಅಲ್ಲಿ ಬರಗಾಲವಿತ್ತೆಂದು. ಹೌದು, ಅರಸನಾದ ದಾವೀದನು ಈ ಸಮಸ್ಯೆಯನ್ನು ಎದುರಿಸುತ್ತಿದ್ದನು. ಮಾತ್ರವಲ್ಲ, ಪ್ರತಿ ವರ್ಷ ಎಡೆಬಿಡದೆ ಈ ಬರಗಾಲವು ಮರುಕಳಿಸುತ್ತಿತ್ತು. ಹೌದು, ಅರಸನಾದ ದಾವೀದನು ತಿಳಿದುಕೊಂಡನು, ಈ ಸಮಸ್ಯೆಯು ಸಾಮಾನ್ಯ ಸಮಸ್ಯೆ ಅಲ್ಲವೆಂದು. ಇದಕ್ಕೋಸ್ಕರ ನಾನು ಏನಾದರೂ ಮಾಡಬೇಕೆಂದು ಅವನು ಭಾವಿಸಿದನು. ಹೌದು, ಯಾವಾಗಲೂ ಒಂದೇ ಮಾದರಿಯ ಸಮಸ್ಯೆಗಳು ಮುಂದುವರಿಯುತ್ತಾ ಇದ್ದರೆ ದೇವರ ವಾಕ್ಯ ಹೇಳುತ್ತದೆ, ನಾವು ದೇವರನ್ನು ವಿಚಾರಿಸಬೇಕೆಂದು. ದೇವರ ವಾಕ್ಯ ಹೇಳುತ್ತದೆ, ಅರಸನಾದ ದಾವೀದನ ಕಾಲದಲ್ಲಿ ಈ ಬರಗಾಲದ ಸಮಸ್ಯೆಯು ಬರುತ್ತಾ ಇತ್ತು. ಆದರೆ ದಾವೀದನಿಗೆ ಇದರ ಕಾರಣವೇನೆಂದು ಕಂಡುಕೊಳ್ಳಲು ಅಸಾಧ್ಯವಾಯಿತು. ಅವನಾಗಿ ಈ ಬರಗಾಲಕ್ಕೆ ಕಾರಣನಲ್ಲವೆಂದು ಅವನಿಗೆ ತಿಳಿದಿತ್ತು. ದೇವರಿಗೆ ಅವನ ನಾಡಿನ ಮೇಲೆ ಯಾಕೆ ಅಸಮಾಧಾನವೆಂದು ಅವನಿಗೆ ತಿಳಿಯಲಿಲ್ಲ. ಆದುದರಿಂದ ಅವನು ಭಾವಿಸುತ್ತಾನೆ, ಏನೋ ಒಂದು ಕಡೆ ಸರಿಯಾಗಿ ಇಲ್ಲವೆಂದು. ದೇವರ ವಾಕ್ಯ ಹೇಳುತ್ತದೆ, ಆದುದರಿಂದ ಅವನು ದೇವರನ್ನು ವಿಚಾರಿಸಿದನೆಂದು. ಆದುದರಿಂದ ನಿಮ್ಮ ಜೀವನದಲ್ಲಿ ಏನಾದರೂ ಸರಿ ಇಲ್ಲವೆಂದು ನಿಮಗೆ ಕಂಡು ಬಂದಲ್ಲಿ ನೀವು ಮೊದಲಿಗೆ ದೇವರನ್ನು ವಿಚಾರಿಸಬೇಕು. ಹಾಗಾದರೆ ಇಲ್ಲಿ ದಾವೀದನು ಹೇಗೆ ದೇವರನ್ನು ವಿಚಾರಿಸಲು ಹೋದನು? ಹೇಗೆಂದರೆ, ಅವನು ಮೊದಲಿಗೆ ದೇವರ ಯಜ್ಞಪೀಠವನ್ನು ಕಟ್ಟಿಸಿದ್ದನು. ಹೇಳಿ, ಅರಸನಾದ ದಾವೀದನು ಮೊದಲೇ ದೇವರಿಗೋಸ್ಕರ ಯಜ್ಞಪೀಠವನ್ನು ಕಟ್ಟಿಸಿದ್ದನು. ಹೌದು, ದಾವೀದನು ದೇವರಲ್ಲಿ ವಿಚಾರಿಸಲು ಕಾರಣವೇನೆಂದರೆ ಅವನಿಗೆ ದೇವರ ಸಂಗಡವಿದ್ದ ಆತ್ಮೀಯ ಸಂಬಂಧದಿಂದಾಗಿ. ಹೌದು, ಅವನಲ್ಲಿ ಮೊದಲೇ ದೇವರ ಯಜ್ಞಪೀಠವು ಇತ್ತು. ಆಮೆನ್, ಹಾಲೆಲೂಯ. ಮತ್ತು ಅವನು ಆ ಯಜ್ಞಪೀಠವನ್ನು ಸ್ಥಿರಪಡಿಸಿದ್ದನು. ಆದುದರಿಂದ ನಿಮ್ಮಲ್ಲಿ ಮೊದಲೇ ಸ್ಥಿರಪಡಿಸಿದ ಯಜ್ಞಪೀಠವು ಇಲ್ಲದೇ ಇದ್ದರೆ ನೀವು ದೇವರನ್ನು ವಿಚಾರಿಸಲು ಸಾಧ್ಯವಿಲ್ಲ. ಅನೇಕ ಸಲ ಜನರು ದೇವರ ಬಳಿ ಓಡಿ ಹೋಗುವುದು ಯಾಕೆಂದರೆ ಅವರ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ, ಅವುಗಳು ಅವರ ಕೈಮೀರಿ ಹೋದಾಗ, ಅವರಿಂದ ಬಗೆಹರಿಸಲು ಅಸಾಧ್ಯವಾದಾಗ ಅವರು ದೇವರ ಬಳಿಗೆ ಬರುತ್ತಾರೆ. ಆದರೆ ದಾವೀದನು ದೇವರ ಭೇಟಿಗೋಸ್ಕರ ಮೊದಲೇ ದೇವರಿಗೋಸ್ಕರ ಯಜ್ಞಪೀಠವನ್ನು ಕಟ್ಟಿದ್ದನು. ದೇವರಲ್ಲಿ ಸಂಪರ್ಕವನ್ನು ಇಡಲು ಮತ್ತು ಆತನನ್ನು ಭೇಟಿಯಾಗಲು. ಸರಿಯಲ್ಲವೇ? ಆಮೆನ್.
ಆದುದರಿಂದ ದೇವರ ಜೊತೆ ಸಂಪರ್ಕವನ್ನು ಇಟ್ಟುಕೊಳ್ಳಲು ಅವನು ಮೊದಲೇ ಯಜ್ಞಪೀಠವನ್ನು ಸ್ಥಿರಪಡಿಸಿಕೊಂಡಿದ್ದರಿಂದ ಅವನ ಜೀವನದಲ್ಲಿ ಸಮಸ್ಯೆಗಳು ಬರುವಾಗ ಅವನು ಕೂಡಲೇ ದೇವರ ಬಳಿ ವಿಚಾರಿಸಲು ಹೋಗುತ್ತಿದ್ದರು. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ಬರಗಾಲವು ಬರುವ ಮೊದಲೇ ನಿಮ್ಮಲ್ಲಿ ಯಜ್ಞಪೀಠವು ಇರಬೇಕು. ಆಮೆನ್. ಹೌದು, ಸಮಸ್ಯೆಗಳು ಬರುವ ಮೊದಲೇ ನೀವು ಯಜ್ಞಪೀಠವನ್ನು ಕಟ್ಟಬೇಕು. ಯಜ್ಞಪೀಠ ಅಥವಾ ಬಲಿಪೀಠ ಅಂದರೆ ದೇವರ ಜೊತೆ ಭೇಟಿಯಾಗುವ ಸ್ಥಳ. ಲೌಕಿಕ ವಲಯವು ಆತ್ಮಿಕ ವಲಯವನ್ನು ಭೇಟಿಯಾಗುವ ಸ್ಥಳವೇ ಯಜ್ಞಪೀಠ ಅಥವಾ ಬಲಿಪೀಠ. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ಲೌಕಿಕ ವಲಯವು ಆತ್ಮಿಕ ವಲಯವನ್ನು ಸಂಪರ್ಕಿಸುವ ಸ್ಥಳ ಹಾಗೂ ಲೌಕಿಕ ವಲಯವು ಆತ್ಮಿಕ ವಲಯಕ್ಕೆ ಅಧಿಕಾರವನ್ನು ಅಥವಾ ಒಪ್ಪಿಗೆಯನ್ನು ನೀಡುವ ಸ್ಥಳ. ಯಾಕೆಂದರೆ ಈ ಭೂಮಿಯನ್ನು ಮನುಷ್ಯನ ಮಕ್ಕಳಿಗೆ ನೀಡಲಾಗಿದೆ. ಆದುದರಿಂದ ಮನುಷ್ಯನ ಅನುಮತಿ ಇಲ್ಲದೆ ಯಜ್ಞಪೀಠಕ್ಕೆ ಅಧಿಕಾರ ಸಿಗುವುದಿಲ್ಲ. ಆದುದರಿಂದ ಯಾರಾದರೂ ಅದಕ್ಕೆ ಅಧಿಕಾರ ಅಥವಾ ಅನುಮತಿಯನ್ನು ನೀಡಬೇಕು. ಹೌದು, ದೇವರ ಬಲಿಪೀಠವಾಗಲಿ ಕತ್ತಲೆಯ ರಾಜ್ಯದ ಬಲಿಪೀಠವಾಗಲಿ ಕಾರ್ಯನಿರ್ವಹಿಸಬೇಕಾದರೆ ಮನುಷ್ಯನ ಸಹಕಾರವು ಅಲ್ಲಿ ಅಗತ್ಯವಿದೆ. ಆಮೆನ್. ಬರಗಾಲವು ಬಂದ ನಂತರ ದೇವರ ವಾಕ್ಯವು ಹೇಳುತ್ತದೆ, ಅರಸನಾದ ದಾವೀದನು ದೇವರನ್ನು ವಿಚಾರಿಸಿದನೆಂದು. ದೇವರೇ, ಯಾಕೆ ಈ ಬರಗಾಲವು ಬರಲು ಕಾರಣವಾದ ಯಾವ ಕಾರ್ಯವನ್ನು ನಾನು ಮಾಡಿದ್ದೇನೆ, ಅಥವಾ ಈ ಬರಗಾಲಕ್ಕೆ ಕಾರಣವಾದ ತೊಂದರೆ ಏನು? ದೇವರು ಉತ್ತರಿಸುತ್ತಾರೆ, ಈ ಬರಗಾಲಕ್ಕೆ ನೀನು ಕಾರಣನಲ್ಲ, ಆದರೆ ಸೌಲನ ಮನೆತನದವರು ಇದಕ್ಕೆ ಕಾರಣಕರ್ತರೆಂದು. ಸೌಲನು ಮತ್ತು ಅವನ ರಕ್ತದಾಹಿಗಳಾದ ಮನೆಯವರು ಎಂದು ಉತ್ತರ ಕೊಟ್ಟನು. ಇಲ್ಲಿ ದೇವರೇ ವಿವರಿಸುತ್ತಾರೆ, ಸೌಲನ ಮನೆಯವರು ರಕ್ತದಾಹಿಗಳೆಂದು ಅಥವಾ ಕೊಲೆಗಾರನ ಮನೆತನದವರೆಂದು. ಇಲ್ಲಿ ದೇವರ ವಾಕ್ಯವು ಬೇರೆ ಬೇರೆ ರೀತಿಯ ಮನೆತನದವರನ್ನು ವಿವರಿಸುತ್ತದೆ. ಹೌದು, ಸೌಲನ ಮನೆತನದವರಲ್ಲಿ ಮೂಲಭೂತವಾದ ಸಮಸ್ಯೆ ಇದೆ. ಹೌದು, ಇಲ್ಲಿ ದೇವರ ವಾಕ್ಯವು ವಿವರಿಸುತ್ತದೆ, ಸೌಲನನ್ನು ಮಾತ್ರವಲ್ಲ ಅವನ ಮನೆತನದವರು ರಕ್ತದಾಹಿಗಳೆಂದು, ಅಥವಾ ಆ ಮನೆತನದವರು ರಕ್ತ ಸುರಿಸುವ ಅಥವಾ ರಕ್ತ ಸುರಿಸಿದ ಮನೆತನದವರೆಂದು. ರಕ್ತದಾಹಿ ಮನೆತನದವರು. ಮತ್ತಾಯನ ಸುವಾರ್ತೆ ಅಧ್ಯಾಯ 21ರಲ್ಲಿ ಯೇಸು ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ಆ ಸ್ಥಳವನ್ನು ಕಳ್ಳರ ಗವಿ ಎಂದು ಕರೆಯುತ್ತಾರೆ. ಇಲ್ಲಿ ಆತನು ಆ ಮನೆಯನ್ನು ಕಳ್ಳರ ಮನೆ ಎಂದು ಕರೆಯುತ್ತಾರೆ. ಹಾಗೂ ಕೀರ್ತನೆ 84ರಲ್ಲಿ ನೀವು ಓದಿದರೆ ಅಲ್ಲಿ ಬರೆದಿದೆ, ದುಷ್ಟರ ಗುಡಾರಗಳೆಂದು. ಯೆರೆಮೀಯನ ಗ್ರಂಥ ಅಧ್ಯಾಯ 6 ವಾಕ್ಯ 13ರಲ್ಲಿ ಹೇಳಿದೆ, ದುರಾಸೆಯ ಮನೆತನವೆಂದು. ಯೆರೆಮೀಯನ ಗ್ರಂಥ ಅಧ್ಯಾಯ 7 ವಾಕ್ಯ 11ರಲ್ಲಿ ಹೇಳಿದೆ, ಕಳ್ಳರ ಗವಿ ಎಂದು. ಜ್ಞಾನೋಕ್ತಿಗಳು ಅಧ್ಯಾಯ 15 ವಾಕ್ಯ 7ರಲ್ಲಿ ಹೇಳಿದೆ, ದುಷ್ಟನ ಮನೆತನವೆಂದು. ಜ್ಞಾನೋಕ್ತಿಗಳು ಅಧ್ಯಾಯ 27 ವಾಕ್ಯ 4 ಮತ್ತು ಅಧ್ಯಾಯ 14 ವಾಕ್ಯ 30ರಲ್ಲಿ ಹೇಳಿದೆ, ಕ್ರೋಧದ ಮನೆತನವೆಂದು. ಯಾಕೋಬನು ಅಧ್ಯಾಯ 3 ವಾಕ್ಯ 14ರಿಂದ 16ರಲ್ಲಿ ಮತ್ಸರವು
ಪಕ್ಷಭೇದವು ಇರುವ ಮನೆತನವೆಂದು. ಧರ್ಮೋಪದೇಶ ಕಾಂಡ ಅಧ್ಯಾಯ 9 ವಾಕ್ಯ 24ರಲ್ಲಿ ಹೇಳಿದೆ, ಉಲ್ಲಂಘಿಸುವವರ ಮನೆತನವೆಂದು. ಹೌದು, ದೇವರ ವಾಕ್ಯವು ಬೇರೆ ಬೇರೆ ಮನೆತನದ ಬಗ್ಗೆ ಹೇಳುತ್ತದೆ. ಮತ್ತು ದೇವರು ಹೇಳುತ್ತಾರೆ, ಸೌಲನ ಮನೆತನದವರು ರಕ್ತದಾಹಿ ಮನೆತನದವರೆಂದು. ಆಮೆನ್. ಹಾಗೂ ದೇವರ ವಾಕ್ಯ ಹೇಳುತ್ತದೆ, ಈ ನಾಡಿನ ಬರಗಾಲಕ್ಕೆ ಕಾರಣ ಆ ರಕ್ತದಾಹಿ ಮನೆತನದವರೆಂದು. ಈ ಘಟನೆಯು ನಡೆದದನ್ನು ಬೈಬಲ್ನಲ್ಲಿ ಎಲ್ಲಿಯೂ ಬರೆಯಲಿಲ್ಲ. ಆದರೆ 2 ಸಾಮ್ಯೇಲನು ಅಧ್ಯಾಯ 21ರಲ್ಲಿ ದೇವರು ಹೇಳುತ್ತಾರೆ, ಸೌಲನು ಗಿಬ್ಯೋನರನ್ನು ಕೊಲ್ಲಿಸಿದರಿಂದ ಈ ಬರಗಾಲ ಬಂದಿದೆ ಎಂದು. ಆದರೆ ನಾವು ಬೈಬಲ್ನಲ್ಲಿ ಎಲ್ಲಿ ಹುಡುಕಿದರೂ ಸೌಲನು ಹೋಗಿ ಗಿಬ್ಯೋನರನ್ನು ಕೊಂದ ಬಗ್ಗೆ ಎಲ್ಲಿಯೂ ಕಂಡುಕೊಳ್ಳುವುದಿಲ್ಲ. ಹೌದು, ಈ ಘಟನೆಯು ಎಲ್ಲಿ ಮತ್ತು ಯಾವಾಗ ಜರುಗಿದೆ ಎಂದು ಎಲ್ಲಿಯೂ ಬರೆದಿಲ್ಲವಾದರೂ ಸಹ ಸೌಲನು ಗಿಬ್ಯೋನರನ್ನು ನಾಶಗೊಳಿಸಲು ಪ್ರಯತ್ನಿಸಿದನೆಂದು ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ. ಆಮೆನ್. ಆದರೆ ಸೌಲನು ಅರಸನಾಗಿರುವಾಗ ಅವನ ಗಡಿ ಪ್ರದೇಶದಲ್ಲಿದ್ದ ಗಿಬ್ಯೋನರನ್ನು ಸಂಪೂರ್ಣವಾಗಿ ನಾಶಪಡಿಸಲು ಪ್ರಯತ್ನಿಸಿದನೆಂದು ದೇವರ ವಾಕ್ಯವು ಹೇಳುತ್ತದೆ. ಗಿಬ್ಯೋನರು ದೇಶದ ಭಾಗವಾಗಿರಲಿಲ್ಲ. ಅವರು ಇಸ್ರೇಲರ ಜನಾಂಗದವರಾಗಿರಲಿಲ್ಲ. ಅವರು ಅಮೋರಿಯರು. ದೇವರು ಅವರನ್ನು ದ್ವೇಷಿಸುವ ಜನಾಂಗದವರು. ಆದರೂ ಸಹ ಸೌಲನು ಮಾಡಿದ ಕಾರ್ಯವು ಆತ್ಮಿಕ ಲೋಕದಲ್ಲಿ ಪ್ರಚೋದಿಸಲ್ಪಟ್ಟಿತು ಮತ್ತು ದೇವರು ಹೇಳಿದರು, ಇದಕ್ಕೆ ಕಾರಣನು ಸೌಲನು ಮತ್ತು ರಕ್ತದಾಯಿ ಆದ ಅವನ ಮನೆತನದವರೆಂದು. ಆಮೆನ್. ಯೆಹೋಶುವ ಅಧ್ಯಾಯ 9 ವಾಕ್ಯ 15ರಲ್ಲಿ ನಾವು ನೋಡುತ್ತೇವೆ, ಯೆಹೋಶುವನು ಗಿಬ್ಯೋನಿನ ಜನರೊಡನೆ ಹೇಗೆ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಂಡನೆಂದು ನಾವು ನೋಡುತ್ತೇವೆ. ದೇವರು ಯೆಹೋಶುವನಿಗೆ ಹೇಳಿದ್ದರು, ಆ ನಾಡಿನ ಪ್ರತಿಯೊಬ್ಬನನ್ನು ಕೊಲ್ಲಲು ಮತ್ತು ನಾಶಪಡಿಸಲು. ಆದರೆ ಗಿಬ್ಯೋನಿನ ಜನರು ಮೋಸದಿಂದ ಯೆಹೋಶುವನ ಬಳಿಗೆ ಬಂದು, ನಾವು ಬಹುದೂರದ ದೇಶದಿಂದ ಬಂದಿದ್ದೇವೆ, ನಿಮ್ಮಲ್ಲಿ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಳ್ಳಲೆಂದು ಸುಳ್ಳು ಹೇಳುತ್ತಾರೆ. ಮತ್ತು ಯೆಹೋಶುವನು ಅವರಲ್ಲಿ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾನೆ ಮತ್ತು ತನ್ನ ಮಾತನ್ನು ನೀಡುತ್ತಾನೆ. ಹೌದು, ಅವನು ಅಲ್ಲಿ ಒಂದು ಮಾತನ್ನು ಹೇಳುತ್ತಾನೆ. ಆ ಮಾತು ಯಾವುದು? ಸಮಾಧಾನದ ಮಾತು. ಅವರೊಡನೆ ಸಮಾಧಾನದ ಒಡಂಬಡಿಕೆಯ ಮಾತನ್ನು ಆಡುತ್ತಾನೆ. ಆಮೆನ್. ಹೌದು, ಈ ಸಮಾಧಾನದ ಒಡಂಬಡಿಕೆ ಆಗಿ 350ರಿಂದ 400 ವರ್ಷಗಳು ಕಳೆದು ಹೋದವು. ಈಗ ಸೌಲನು ಪಟ್ಟಕ್ಕೆ ಬಂದಿದ್ದಾನೆ. ಅವನ ಆಡಳಿತದ ಸಮಯದಲ್ಲಿ ಅವನು ಗಿಬ್ಯೋನರನ್ನು ನೋಡಿ ದೇವರ ಆಜ್ಞೆ ಇಲ್ಲದಿದ್ದರೂ ಸಹ ಅತಿಯಾಗಿ ವರ್ತಿಸಿ ಅವರನ್ನು ಸಂಹರಿಸುತ್ತಾನೆ. ನಂತರ ಯುದ್ಧದಲ್ಲಿ ಸೌಲನು ಮತ್ತು ಅವನ ಮಕ್ಕಳು ಸಾಯುತ್ತಾರೆ. ದಾವೀದನು ಅರಸನಾಗುತ್ತಾನೆ. ದಾವೀದನ ಆಡಳಿತದ ಸಮಯದಲ್ಲಿ ಬರಗಾಲವು ಬರುತ್ತದೆ. ಸೌಲನು ಮಾಡಿದ ಆ ದುಷ್ಟ ಕಾರ್ಯದ ಪರಿಣಾಮವು ಅವನ ಸಮಯದಲ್ಲಿ ಬರದೆ ಅದು ಹಿಂಬಾಲಿಸುತ್ತಾ ಇದೆ. ಅದನ್ನು ನೀವು ಕಂಡಿರಲ್ಲವೇ? ಹೌದು, ಸೌಲನು ಮಾಡಿದ ಆ ಕಾರ್ಯದ ಪರಿಣಾಮವು ಅರಸನಾದ ದಾವೀದನು ಆ ಸಮಸ್ಯೆಯನ್ನು ಎದುರಿಸಬೇಕಾಯಿತು. ಆದರೆ
ದಾವೀದನಿಗೆ ತಿಳಿಯಲಿಲ್ಲ ಅವನ್ಯಾಕೆ ಈ ಸಮಸ್ಯೆಯನ್ನು ಎದುರಿಸುತ್ತಾನೆಂದು. ಆದುದರಿಂದ ದಾವೀದನು ದೇವರನ್ನು ಹುಡುಕಬೇಕಾಯಿತು, ದೇವರನ್ನು ವಿಚಾರಿಸಬೇಕಾಯಿತು. ಈ ನಾಡಿನಲ್ಲಿ ಬರಗಾಲ ಯಾಕೆ ನಿರಂತರವಾಗಿ ಬರುತ್ತಾ ಇದೆ ಎಂದು ಮತ್ತು ದೇವರು ಅದನ್ನು ಅವನಿಗೆ ಪ್ರಕಟಿಸುತ್ತಾರೆ. ದೇವರು ಹೇಳುತ್ತಾರೆ, ಇದಕ್ಕೆ ಕಾರಣನು ಸೌಲನು ಮತ್ತು ಅವನ ರಕ್ತದಾಹಿ ಮನೆತನದವರು. ಆದುದರಿಂದ ಈಗ ದಾವೀದನು ಗಿಬ್ಯೋನನ ಮನೆತನದವರ ಬಳಿಗೆ ಹೋಗುತ್ತಾನೆ ಮತ್ತು ಅವರಲ್ಲಿ ಕೇಳುತ್ತಾನೆ, ನಾನು ನಿಮಗೋಸ್ಕರ ಏನು ಮಾಡಬೇಕೆನ್ನುತ್ತೀರಿ? ನಿಮಗೆ ಪ್ರಾಯಶ್ಚಿತ್ತವಾಗಿ ಯಾವುದನ್ನು ಕೊಟ್ಟರೆ ನೀವು ಯೆಹೋವನ ಸ್ವಾಸ್ಥ್ಯವಾದ ಇಸ್ರೇಲ್ ಜನರನ್ನು ಆಶೀರ್ವದಿಸುವಿರಿ ಎಂದು ಕೇಳಿದನು. ಇಸ್ರಾಯೇಲರು ಆಶೀರ್ವಾದ ಪಟ್ಟವರು ಮತ್ತು ಶ್ರೀಮಂತ ವಾರಸುದಾರಿಕೆಯನ್ನು ಹೊಂದಿದವರೂ ಆಗಿದ್ದಾರೆ. ಆದರೂ ಸಹ ಇಸ್ರಾಯೇಲರು ಆ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತಿಲ್ಲ, ಸರಿಯಲ್ಲವೇ? ಹೌದು, ಅವರನ್ನು ಒಂದು ಆಶೀರ್ವಾದವಾಗಲು ದೇವರು ಅವರನ್ನು ಕರೆದಿದ್ದಾರೆ. ಆದರೂ ಸಹ ಆಶೀರ್ವಾದಗಳನ್ನು ಅವರು ಅನುಭವಿಸುವಂತಿಲ್ಲ. ಈಗ ದಾವೀದನು ಅವರಲ್ಲಿ ಹೇಳುತ್ತಾನೆ, ನಾನು ದೇವರಲ್ಲಿ ವಿಚಾರಿಸಿದೆನು. ಆದುದರಿಂದ ಸೌಲನು ಮಾಡಿದ ದುಷ್ಕೃತ್ಯಗೋಸ್ಕರ ನಾನು ಏನನ್ನು ಪ್ರಾಯಶ್ಚಿತ್ತವಾಗಿ ಮಾಡಬೇಕೆಂದು ಕೇಳುತ್ತಾನೆ. ದೇವರ ಸ್ವಾಸ್ಥ್ಯವಾಗಿರುವ ಇಸ್ರಾಯೇಲರು ಆಶೀರ್ವಾದವನ್ನು ಪಡೆಯಲು, ಹೌದು, ದೇವರ ವಾಗ್ದಾನವಿದೆ, ಆಶೀರ್ವಾದಗಳಿವೆ. ಆದರೂ ಸಹ ಇಸ್ರೇಲ್ ಜನರು ಅದನ್ನು ಅನುಭವಿಸುವಂತಿಲ್ಲ. ಯಾಕೆಂದರೆ ಅಲ್ಲೊಂದು ಯಜ್ಞಪೀಠವು ಅವರ ವಿರುದ್ಧವಾಗಿ ಮಾತಾಡುತ್ತಾ ಇದೆ. ಹೌದು, ಆ ಯಜ್ಞಪೀಠದಲ್ಲಿ ಗಿಬ್ಯೋನರ ರಕ್ತವು ಮಾತನಾಡುತ್ತಾ ಇದೆ. ಆದುದರಿಂದ ದೇವರು ಹೇಳುತ್ತಾರೆ, ಇದಕ್ಕೆ ಕಾರಣ ರಕ್ತದಾಹಿಯಾದ ಸೌಲನ ಮತ್ತು ಅವನ ಮನೆತನದವರೆಂದು. ಆದುದರಿಂದ ಸೌಲನು ಮತ್ತು ಅವನ ಮನೆತನದವರು ಮಾಡಿದ ಈ ಕೆಟ್ಟತನದಿಂದಾಗಿ ದೇವರು ತನ್ನ ಸ್ವಂತ ಸ್ವಾಸ್ಥ್ಯವಾದ ಇಸ್ರೇಲ್ ಜನರನ್ನು ಆಶೀರ್ವದಿಸಲು ಆಗುವುದಿಲ್ಲ. ನೀವಿಲ್ಲಿ ನೋಡಿದರೆ ಇಲ್ಲಿ ಯೆಹೋಶುವನು ಹೇಳಿದ ಒಂದು ಮಾತು ಮಾತ್ರ. ಆ ಮಾತನ್ನು ಸೌಲನು ನೀಡಿದ್ದಾನೆಯೇ? ಇಲ್ಲ, ಅವನು ಅಂತಹ ಯಾವುದೇ ಒಪ್ಪಂದವನ್ನು ಮಾಡಿರಲಿಲ್ಲ. ಆ ಒಪ್ಪಂದದ ಮಾತನ್ನು ಯೆಹೋಶುವನು ಹೇಳಿದ್ದನು. ಆದರೆ ಸೌಲನು ಆ ಮಾತನ್ನು ಗೌರವಿಸಲಿಲ್ಲ. ದೇವರು ಆ ಒಪ್ಪಂದದ ಮಾತನ್ನು ನೆನಪಲ್ಲಿಟ್ಟಿದ್ದರು. ಆದುದರಿಂದ ಮನುಷ್ಯನು ಆಡಿದ ಪ್ರತಿಯೊಂದು ಮಾತು ದೇವರಿಗೆ ಮುಖ್ಯವಾಗಿದೆ. ಹೌದು, ಪ್ರತಿಯೊಂದು ಮಾತು. ಆಮೆನ್, ಹಾಲೆಲೂಯ. ಕೀರ್ತನೆ 50 ವಾಕ್ಯ 19. ನಿಮ್ಮ ಬಾಯನ್ನು ಕೇಡಿಗೆ ಒಪ್ಪಿಸುತ್ತೀರಿ, ನಾಲಿಗೆಯು ಮೋಸವನ್ನು ನೇಯುತ್ತದೆ. ಸಹೋದರನನ್ನು ಕ್ಷುದ್ರ ಮಾಡುತ್ತಾ ಕೂತುಕೊಳ್ಳುತ್ತೀರಿ, ಒಡ ಹುಟ್ಟಿದವರನ್ನು ದೂರುತ್ತೀರಿ. ನೀವು ಹೀಗೆ ಮಾಡಿದರೂ ನಾನು ಸುಮ್ಮನೆ ಇದ್ದುದರಿಂದ ದೇವರು ನಮ್ಮಂಥವನೆಂದು ನೆನೆಸಿಕೊಂಡಿರಿ. ಈಗಲಾದರೂ ನಾನು ಎಲ್ಲವನ್ನು ನಿಮ್ಮ ಮುಂದೆ ವಿವರಿಸಿ ನಿಮ್ಮನ್ನು ಅಪರಾಧಿಗಳೆಂದು ಸ್ಥಾಪಿಸುವೆನು. ಆಮೆನ್, ಹಾಲೆಲೂಯ. ನಿಮ್ಮ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತನ್ನು ದೇವರು ಕೇಳಿಸಿಕೊಳ್ಳುತ್ತಾರೆ. ಅದರಲ್ಲಿ ಮೋಸವಿದ್ದರೆ, ಕೇಡು ಇದ್ದರೆ, ವಾಕ್ಯ ಮುಂದುವರಿಸಿ ಹೇಳುತ್ತದೆ, ಸಹೋದರನನ್ನು ಕ್ಷುದ್ರ ಮಾಡುತ್ತಾ ಕೂತುಕೊಳ್ಳುತ್ತೀರಿ, ಒಡ ಹುಟ್ಟಿದವರನ್ನು ದೂರುತ್ತೀರಿ. ನೀವು ಹೀಗೆ ಮಾಡಿದರೂ ನಾನು ಸುಮ್ಮನೆ ಇದ್ದರಿಂದ. ಹೌದು, ಅನೇಕ ಸಲ ಇಂತಹ ಮಾತುಗಳನ್ನು ಜನರು ಆಡುತ್ತಾರೆ.
ದೇವರು ಅವುಗಳನ್ನು ಕೇಳಿಸಿಕೊಂಡು ಸುಮ್ಮನಿರುತ್ತಾರೆ. ಆತನು ಸಹನೆಯಿಂದ ಕಾದುಕೊಂಡಿರುತ್ತಾನೆ, ಜನರಿಗೆ ಸಮಯವನ್ನು ನೀಡುತ್ತಾನೆ. ಮತ್ತು ದೇವರ ವಾಕ್ಯ ಮುಂದುವರಿಸಿ ಹೇಳುತ್ತದೆ, ಈಗಲಾದರೂ ನಾನು ಎಲ್ಲವನ್ನು ನಿಮ್ಮ ಮುಂದೆ ವಿವರಿಸಿ ನಿಮ್ಮನ್ನು ಅಪರಾಧಿಗಳೆಂದು ಸ್ಥಾಪಿಸುವೆನು. ಹೌದು, ಸಮಯ ಬರುವಾಗ ದೇವರು ಆ ಮಾತುಗಳೊಡನೆ ವ್ಯವಹರಿಸುತ್ತಾನೆ. ಆಮೇನ್. ಹೌದು, ಇಲ್ಲಿ ಸೌಲನ ಸಮಯದಲ್ಲಿ ಆ ಸಮಸ್ಯೆಗಳು ಉಂಟಾಗಲಿಲ್ಲ. ಆದರೆ ದಾವೀದನ ಸಮಯದಲ್ಲಿ ಯೆಹೋಶುವನು ಆಡಿದ ಮಾತಿನ ಪರಿಣಾಮವನ್ನು ದಾವೀದನು ಅನುಭವಿಸಬೇಕಾಯಿತು. ಹೌದು, ಯೆಹೋಶುವನು ಆಡಿದ ಮಾತಿನ ಪರಿಣಾಮವನ್ನು 350-400 ವರ್ಷಗಳ ನಂತರ ಸೌಲನು ಆ ಮಾತನ್ನು ಮುರಿಯುತ್ತಾನೆ ಮತ್ತು ಅದರ ಪರಿಣಾಮವನ್ನು ದಾವೀದನು ಅನುಭವಿಸುತ್ತಾನೆ. ಹೌದು, ದಾವೀದನು ದೇವರನ್ನು ವಿಚಾರಿಸಿದ ಮೇಲೆ, ದೇವರನ್ನು ಹುಡುಕಿದ ಮೇಲೆ ಅವನು ಗಿಬ್ಯೋನರ ಬಳಿಗೆ ಹೋಗಿ ಆ ಪಾಪಗೋಸ್ಕರ ಏನನ್ನು ಮಾಡಬೇಕೆಂದು ವಿಚಾರಿಸಬೇಕಾಯಿತು. ಸರಿಯಲ್ಲವೇ? ಹೌದು. ಜ್ಞಾನೋಕ್ತಿಗಳು ಅಧ್ಯಾಯ 6 ವಾಕ್ಯ 2. ನೀನು ಮಾತು ಕೊಟ್ಟು ಪಾಶಕ್ಕೆ ಸಿಕ್ಕಿದ್ದಿ, ನಿನ್ನ ವಾಗ್ದಾನವು ನಿನ್ನನ್ನು ಹಿಡಿದಿದೆ. ಹೌದು, ಇಲ್ಲಿ ದೇವರ ವಾಕ್ಯವು ಹೇಳುತ್ತದೆ, ನೀನು ಮಾತು ಕೊಟ್ಟು ಪಾಶಕ್ಕೆ ಸಿಕ್ಕಿದ್ದಿ, ನಿನ್ನ ವಾಗ್ದಾನವು ನಿನ್ನನ್ನು ಹಿಡಿದಿದೆ. ಆಮೇನ್. ಧರ್ಮೋಪದೇಶ ಕಾಂಡ ಅಧ್ಯಾಯ 9 ವಾಕ್ಯ 7 ಮತ್ತು 8. ನೀವು ಅರಣ್ಯದಲ್ಲಿ ನಿಮ್ಮ ದೇವರಾದ ಯೆಹೋವನಿಗೆ ಕೋಪ ಹುಟ್ಟಿಸಿದನ್ನು ನೆನಪು ಮಾಡಿಕೊಳ್ಳಿರಿ, ಅದನ್ನು ಮರೆಯಬೇಡಿರಿ. ನೀವು ಐಗುಪ್ತ ದೇಶವನ್ನು ಬಿಟ್ಟಂದಿನಿಂದ ಈ ಸ್ಥಳಕ್ಕೆ ಬಂದ ದಿನದವರೆಗೂ ಯೆಹೋವನ ಆಜ್ಞೆಗಳನ್ನು ಧಿಕ್ಕರಿಸುವವರಾಗಿದ್ದೀರಿ. ಆಮೇನ್. ಹೌದು, ಇಲ್ಲಿ ಮೋಸೆ ಇಸ್ರೇಲರಿಗೆ ಹೇಳುತ್ತಾನೆ, ನಿಮ್ಮ ಹೃದಯದ ಆಳದಲ್ಲಿ ಯೆಹೋವನ ಆಜ್ಞೆಗಳನ್ನು ಧಿಕ್ಕರಿಸುವವರಾಗಿದ್ದೀರಿ. ಹೌದು, ಇಸ್ರೇಲರ ಪ್ರತಿಯೊಂದು ಕಾರ್ಯವು ದೇವರನ್ನು ಪ್ರಚೋದಿಸುತ್ತಿತ್ತು. ಅದು ಅವರ ಹೃದಯದ ಆಳದಲ್ಲಿರುವ ಧಿಕ್ಕರಿಸುವ ವರ್ತನೆ. ಅದೊಂದು ಮೂಲಭೂತವಾದ ಸಮಸ್ಯೆ. ಆದುದರಿಂದ ಅವರು ಮಾಡುವ ಪ್ರತಿಯೊಂದು ಕಾರ್ಯವು ದೇವರನ್ನು ಪ್ರಚೋದಿಸುತ್ತಿತ್ತು. ಹೌದು, ಮೋಸೆಯು ಇಸ್ರೇಲರಿಗೆ ಹೇಳುತ್ತಾರೆ, ಐಗುಪ್ತ ದೇಶದಿಂದ ಹೊರಗೆ ಹೆಜ್ಜೆಯನ್ನು ಇಟ್ಟ ಆ ಕ್ಷಣದಿಂದ ನೀವು ಯಾವಾಗಲೂ ದೇವರ ಮಾತನ್ನು ಧಿಕ್ಕರಿಸುವವರಾಗಿದ್ದೀರಿ. ಹೋದ ವಾರ ನಾವು ಕೇಳಿದೆವು, ಯಾಕೋಬನು ಅವನ ಮಕ್ಕಳಾದ ಸಿಮಿಯೋನ ಮತ್ತು ಲೇವಿಯರ ಮೇಲೆ ಶಾಪವನ್ನು ಹಾಕುತ್ತಾನೆ. ಅದು ಇಸ್ರೇಲ್ ಜನಾಂಗದವರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆಂದು ನಾವು ನೋಡಿದೆವು. ಸರಿಯಲ್ಲವೇ? ಆದರೆ ಅದೇ ಲೇವಿಯವರಿಗೆ ಯಾಜಕ ಸ್ಥಾನವನ್ನು ನೀಡಲಾಯಿತು. ಅದನ್ನು ನಾವು ವಿಮೋಚನಾ ಕಾಂಡ ಅಧ್ಯಾಯ 30ರಲ್ಲಿ ನೋಡುತ್ತೇವೆ. ಇಲ್ಲಿ ಯಾಕೋಬನು ಹೇಳುತ್ತಾನೆ, ನಿಮ್ಮ ಕೋಪವು ಶಾಪಗ್ರಸ್ತವಾಗಲಿ ಎಂದು. ಯಾಕೋಬನು ಅವನ ಮಕ್ಕಳಾದ ಸಿಮಿಯೋನನಿಗೂ ಲೇವಿಗೂ ಹೇಳುತ್ತಾನೆ, ನಿಮ್ಮ ಕೋಪವು ಶಾಪಗ್ರಸ್ತವಾಗಲಿ, ನಾನು ಅದರಲ್ಲಿ ಭಾಗಿಯಾಗಿರುವುದಿಲ್ಲ. ಯಾಕೆಂದರೆ ನೀವು ಮಾಡಿದ ಆ ಕಾರ್ಯವನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ. ಆಮೇನ್. ಆದುದರಿಂದ ಆಮೇಲೆ ಲೇವಿಯ ಸಂತತಿಯಿಂದ ಬಂದ ಮೋಸೆಯು ತನ್ನ ಕೋಪದಿಂದಾಗಿ ಸಮಸ್ಯೆಯನ್ನು ಎದುರಿಸುತ್ತಾನೆ. ಅವನು ಬಂಡೆಯನ್ನು 2 ಸಲ ಹೊಡೆಯುತ್ತಾನೆ. ಮಾತ್ರವಲ್ಲ, ದೇವರು ಕೊಟ್ಟ 10 ಉಪದೇಶದ ಕಲ್ಲಿನ ಹಲಗೆಗಳನ್ನು ಬಿಸಾಡಿ ಮುರಿಯುತ್ತಾನೆ. ಹೌದು, ಆ ಕಲ್ಲಿನ ಹಲಗೆಗಳನ್ನು ದೇವರು
ತಾನಾಗಿ ಕತ್ತರಿಸಿ ಬರೆದು ಕೊಟ್ಟಿದ್ದ ಹಲಗೆಗಳನ್ನು ಸಹ. ಹೌದು, ಆ ಮೂಲಭೂತವಾದ ಪಾಪದ ಪರಿಣಾಮವು ಎಷ್ಟು ಎಂದರೆ ಮೋಸೆ ದೇವರ ಕಾರ್ಯವನ್ನು ಗೌರವಿಸುವುದಿಲ್ಲ. ಹೌದು, ಆ ಕಲ್ಲಿನ ಹಲಗೆ ಮೇಲೆ ದೇವರು ತನ್ನ ಬೆರಳಿನಿಂದ ಉಪದೇಶಗಳನ್ನು ಬರೆದಿದ್ದನು. ಹೌದು, ಅವನ ಕೋಪದ ತೀವ್ರತೆ ಎಷ್ಟಿತ್ತೆಂದರೆ ಆ ಕೋಪದಿಂದ ಅವನು ದೇವರ ಕಾರ್ಯವನ್ನು ಸಹ ನಾಶಪಡಿಸುತ್ತಾನೆ. ಸರಿಯಲ್ಲವೇ? ಆಮೆನ್. ಹೇಗೆ ಮೂಲಭೂತವಾದ ಪಾಪಗಳು, ಶಾಪಗಳು ಜನರನ್ನು ಹಿಂಬಾಲಿಸುತ್ತವೆ. ಹೌದು, ಅವನ ಕೋಪದ ತೀವ್ರತೆ ಎಷ್ಟು ಎಂದರೆ ದೇವರು ತಾನಾಗಿ ಕಡಿದು ಬರೆದು ಕೊಟ್ಟ ಉಪದೇಶದ ಹಲಗೆಗಳನ್ನು ಮುರಿಯಲು ಅವನು ಹಿಂಜರಿಯಲಿಲ್ಲ. ಹೌದು, ಹೇಗೆ ಮೂಲಭೂತವಾದ ಪಾಪವು ಪ್ರತಿಯೊಬ್ಬ ಲೇವಿಯವನನ್ನು ಹೇಗೆ ಹಿಂಬಾಲಿಸಿತು ಎಂದು ನೀವು ನೋಡಿದ್ದೀರಿ. ಇಲ್ಲಿ ನಾವು ನೋಡುತ್ತೇವೆ, ಒಬ್ಬ ಶಾಪಗ್ರಸ್ತನಾದ ಅವನ ಕೋಪವನ್ನು ಶಪಿಸಲ್ಪಟ್ಟ ಅದೇ ಲೇವಿಯವನನ್ನು ಎಂದೆಂದಿಗೂ ಯಾಜಕನನ್ನಾಗಿ ಮಾಡುವುದು. ಸರಿಯಲ್ಲವೇ? ಆಮೆನ್. ಯಾಕೋಬನ ಶಾಪದಿಂದಾಗಿ ಶಿಮೆಯೋನ ಮತ್ತು ಲೇವಿಯ ಕುಲದವರು ಮೋಸೆಯ ಕಾಲದವರೆಗೆ ಕಷ್ಟಪಡುತ್ತಾರೆ. ಹಾಗೂ ಮೋಸೆಯು ಒಬ್ಬ ಲೇವಿಯವನಾಗಿ ಲೇವಿಯ ಕೋಪವನ್ನು ಹೊಂದಿದ ಮೋಸೆಯು ಆ ಕೋಪದಿಂದಾಗಿ ತನ್ನ ಸ್ವಂತ ನಿರ್ದಿಷ್ಟ ಗುರಿಯನ್ನು ನಾಶಪಡಿಸಿಕೊಳ್ಳುತ್ತಾನೆ. ಅವನು ದೇವರು ತನ್ನ ಕೈಯಿಂದ ಸಿದ್ಧಪಡಿಸಿಕೊಟ್ಟ ದೇವರ ಆಜ್ಞೆಗಳ ಕಲ್ಲಿನ ಹಲಗೆಯನ್ನು ಮುರಿದು ಹಾಕುತ್ತಾನೆ. ಈಗ ದೇವರು ಹೇಳುತ್ತಾರೆ, ನೀನಾಗಿ ಆ ಕಲ್ಲಿನ ಹಲಗೆಗಳನ್ನು ಸಿದ್ಧಪಡಿಸಿ ತಂದುಕೊಡು, ನಂತರ ಅದರ ಮೇಲೆ ನಾನು ಆಜ್ಞೆಗಳನ್ನು ಬರೆದುಕೊಡುತ್ತೇನೆ ಎಂದು ತಿಳಿಸುತ್ತಾನೆ. ಹಾಗೆ ಮೋಸೆ ತನ್ನ ಕೋಪದ ಪರಿಣಾಮದಿಂದಾಗಿ ತಾನಾಗಿ ಸಹನೆಯಿಂದ ಕುಳಿತುಕೊಂಡು ಆ ಬಂಡೆಯನ್ನು ಕಡಿದು, ಆ ಕಾಲದಲ್ಲಿ ಅವನು ಹೇಗೆ ಹಲಗೆಗಳನ್ನು ಸಿದ್ಧಪಡಿಸಿದ ಎಂದು ನಮಗೆ ಅರ್ಥವಾಗುವುದಿಲ್ಲ. ಆದರೂ ಸಹ ಅವನು ಆ ಹಲಗೆಗಳನ್ನು ಸಿದ್ಧಪಡಿಸಿ ದೇವರ ಬಳಿಗೆ ತರುತ್ತಾನೆ ಮತ್ತು ದೇವರು ಆ ಹಲಗೆಗಳ ಮೇಲೆ ತನ್ನ 10 ಆಜ್ಞೆಗಳನ್ನು ಬರೆದುಕೊಡುತ್ತಾನೆ. ಆಮೆನ್, ಹಾಲೆಲೂಯ. ಹೌದು, ನಂತರ ನಾವು ನೋಡುತ್ತೇವೆ, ಲೇವಿಯ ಕುಲದವರಿಗೆ ಯಾಜಕ ಸ್ಥಾನವನ್ನು ನೀಡುವುದು ಅದು ಹೇಗೆ ಸಾಧ್ಯವಾಯಿತು? ಯಾಕೋಬನು ಹೇಳುತ್ತಾನೆ, ನಾನು ನಿಮ್ಮ ಸಭೆಯೊಂದಿಗೆ ಸೇರಿಕೊಳ್ಳುವುದಿಲ್ಲ, ಅವರಿಂದ ಬೇರ್ಪಡುತ್ತಾನೆ. ಅಂತಹ ಲೇವಿಯ ಕುಲದವರು ಯಾಜಕ ವರ್ಗದಲ್ಲಿ ಹೇಗೆ ಭಾಗಿಗಳಾಗುತ್ತಾರೆ? ಅರಣ್ಯಕಾಂಡ ಅಧ್ಯಾಯ 25 ವಾಕ್ಯ 1-13. ಇಸ್ರಾಯೇಲರು ಸಿಟ್ಟಿಮಿನಲ್ಲಿ ವಾಸವಾಗಿದ್ದಾಗ ಅವರು ಮೋವಾಬ್ ಸ್ತ್ರೀಯರೊಡನೆ ಸಹವಾಸ ಮಾಡುವರಾದರು. ಆ ಸ್ತ್ರೀಯರು ತಮ್ಮ ದೇವತೆಗಳಿಗೆ ಮಾಡಿದ ಔತಣದ ಯಜ್ಞಗಳಿಗೆ ಇಸ್ರಾಯೇಲರನ್ನು ಕರೆಸಲು ಇವರು ಆ ಭೋಜನವನ್ನು ಮಾಡಿ ಅವರ ದೇವತೆಗಳಿಗೆ ನಮಸ್ಕರಿಸುವರಾದರು. ಹೀಗೆ ಇಸ್ರಾಯೇಲರು ಪೆಗೋರದ ಬಾಳನ ಭಕ್ತರಾದ ಹಾಗಾಯಿತು. ಆದ್ದರಿಂದ ಅವರ ಮೇಲೆ ಯೆಹೋವನು ಕೋಪಗೊಂಡು ಮೋಶೆಗೆ, ನೀನು ಜನರ ಮುಖಂಡರೆಲ್ಲರನ್ನು ಹಿಡಿಸಿ ಅವರಿಗೆ ಯೆಹೋವನಿಗೋಸ್ಕರ ಬಹಿರಂಗವಾಗಿ ಮರಣದಂಡನೆಯನ್ನು ಮಾಡಿಸಬೇಕು. ಹೀಗೆ ಯೆಹೋವನ ಕೋಪಾಗ್ನಿಯನ್ನು ಇಸ್ರಾಯೇಲರಿಂದ ತೊಲಗಿಸಬೇಕೆಂದು ಹೇಳಿದನು. ಆದ ಕಾರಣ ಮೋಶೆ ಇಸ್ರಾಯೇಲರ ನ್ಯಾಯಾಧಿಪತಿಗಳಿಗೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ಪೆಗೋರದ ಬಾಳನಿಗೆ ಸೇರಿಕೊಂಡ ತನ್ನ ವಶದಲ್ಲಿರುವವರಿಗೆ ಪ್ರಾಣ ಶಿಕ್ಷೆ ನಡೆಸಬೇಕೆಂದು ಆಜ್ಞಾಪಿಸಿದನು. ಇಸ್ರಾಯೇಲರ ವರ್ಗ ಸಮೂಹದವರು ದೇವದರ್ಶನದ ಗುಡಾರದ ಬಾಗಿಲಿನ ಹತ್ತಿರ ಅಳುತ್ತಿರುವಾಗ ಇಸ್ರಾಯೇಲನಾದ ಒಬ್ಬ ಮನುಷ್ಯನು ಮೋಶೆಗೂ ಸರ್ವ ಸಮೂಹದವರಿಗೆ ಎದುರಾಗಿಯೇ
ಒಬ್ಬ ಮಿದ್ಯಾನ್ ಸ್ತ್ರೀಯನ್ನು ತನ್ನ ಕುಲದವರ ಬಳಿಗೆ ಕರೆಕೊಂಡು ಬರುವುದನ್ನು ಕಂಡರು. ಕೂಡಲೇ ಮಹಾಯಾಜಕ ಆರೋನನ ಮೊಮ್ಮಗನು ಎಲ್ಲಾಜಾರನ ಮಗನೂ ಆದ ಫಿನೆಹಸನು ಸಭೆಯ ನಡುವಿಂದ ಎದ್ದು ಈಟಿಯನ್ನು ಕೈಯಲ್ಲಿ ಹಿಡಿದು ಆ ಇಸ್ರೇಲನ ಹಿಂದೆ ಹೋಗಿ ಅವನು ಮಲಗುವ ಕೋಣೆಯನ್ನು ಹೊಕ್ಕು ಅವರಿಬ್ಬರನ್ನು, ಅಂದರೆ ಆ ಇಸ್ರೇಲನನ್ನು ಆ ಸ್ತ್ರೀಯನ್ನು ಒಂದೇ ಏಟಿನಿಂದ ಹೊಟ್ಟೆಯಲ್ಲಿ ತಿವಿದು ಕೊಂದನು. ಆಗ ಇಸ್ರೇಲರಿಗೆ ಉಂಟಾದ ವ್ಯಾಧಿ ನಿಂತು ಹೋಯಿತು. ಆ ವ್ಯಾಧಿಯಿಂದ 24,000 ಮಂದಿ ಸತ್ತರು. ಆಗ ಯೆಹೋವನು ಮೋಶೆಗೆ, ನಾನೇ ನನ್ನ ಗೌರವವನ್ನು ಕಾಪಾಡಿಕೊಳ್ಳುವ ಮೇರೆಗೆ ಮಹಾಯಾಜಕ ಆರೋನನ ಮೊಮ್ಮಗನು ಎಲ್ಲಾಜಾರನ ಮಗನೂ ಆಗಿರುವ ಫಿನೆಹಸನು ನನ್ನ ಗೌರವವನ್ನು ಕಾಪಾಡಿದರಿಂದ ಇಸ್ರಾಯೇಲರ ಮೇಲಿದ್ದ ನನ್ನ ಕೋಪವನ್ನು ತೊಲಗಿಸಿದ್ದಾನೆ. ಹೀಗಿರುವುದರಿಂದ ನಾನು ನನ್ನ ಗೌರವವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಇಸ್ರಾಯೇಲರನ್ನು ನಿರ್ಮೂಲ ಮಾಡಬೇಕಾದ ಅಗತ್ಯವಿಲ್ಲ. ಆದ ಕಾರಣ ನಾನು ಅವನ ಸಂಗಡ ಸ್ನೇಹದ ಒಡಂಬಡಿಕೆಯನ್ನು ಮಾಡಿಕೊಡುತ್ತೇನೆಂದು ಎಲ್ಲರಿಗೂ ತಿಳಿಸು. ಆ ಒಡಂಬಡಿಕೆ ಏನೆಂದರೆ, ಅವನಿಗೂ ಅವನ ತರುವಾಯ ಅವನ ಸಂತತಿಯವರಿಗೂ ಯಾಜಕತ್ವವು ಶಾಶ್ವತವಾಗಿ ಇರುವುದೆಂದು ಮಾತು ಕೊಡುತ್ತೇನೆ. ಅವನು ತನ್ನ ದೇವರ ಗೌರವವನ್ನು ಸ್ಥಾಪಿಸಿ ಇಸ್ರಾಯೇಲಿಗೋಸ್ಕರ ದೋಷ ಪರಿಹಾರವನ್ನು ಮಾಡಿದರಿಂದ ನಾನು ಅವನಿಗೆ ಈ ಮಾತನ್ನು ಕೊಟ್ಟಿದ್ದೇನೆ ಎಂದು ಹೇಳಿದನು. ಆಮೆನ್. ಹಾಲೆಲೂಯ. ಹೌದು, ಕೋಪದ ಒಂದು ಕಾರ್ಯವು ಯಾಕೋಬನು ತನ್ನ ಮಕ್ಕಳನ್ನು ಶಪಿಸುವಾಗ ದೇವರನ್ನು ಪ್ರಚೋದಿಸಿದರೆ ಅಲ್ಲಿಂದ 300ರಿಂದ 400 ವರ್ಷಗಳು ಕಳೆದು ಹೋದರೂ ಮೋಸೆಯು ಆ ಮೂಲಭೂತ ಪಾಪಕ್ಕೆ ಬಲಿಪಶು ಆಗಿರುತ್ತಾನೆ. ಅವನ ಕುಲದ ರಕ್ತ ಸಂಬಂಧದಿಂದಾಗಿ ಯಾಕೋಬನ ಮಗನಾದ ಲೇವಿಯ ಕೋಪ ನಿಯಂತ್ರಣಕ್ಕೆ ಸಿಗದ ಕೋಪ. ಅದು ಹೇಗೆ? ಮೋಸೆಯು ನಿರ್ದಿಷ್ಟ ಸ್ಥಾನಕ್ಕೆ ಸೇರುವ ಮೇಲೆ ಪರಿಣಾಮ ಬೀರಿತೆಂದು ನಾವು ನೋಡುತ್ತೇವೆ. ಹೌದು, ಅವನು ವಾಗ್ದಾನದ ನಾಡನ್ನು ಸೇರುವ ಅಂಚಿನಲ್ಲಿರುವಾಗ ಹೇಗೆ ಆ ಮೂಲಭೂತವಾದ ಪಾಪವು ಅವನನ್ನು ತಡೆಯಿತು. ಅದೇ ಸಮಯದಲ್ಲಿ ಆರೋನನ ಮೊಮ್ಮಗನು ಮಾಡಿದ ಕಾರ್ಯವು ದೇವರಲ್ಲಿ ಅವರಿಗೆ, ಅಂದರೆ ಲೇವಿಯ ಕುಲದವರಿಗೆ ಅವರ ಪರವಾದ ಪ್ರಚೋದನೆಯನ್ನು ಉಂಟು ಮಾಡಿತು. ಒಬ್ಬ ಲೇವಿಯನು ದೇವರ ಕೋಪವನ್ನು ಪ್ರಚೋದಿಸಿದರೆ ಇನ್ನೊಬ್ಬ ಲೇವಿಯವನು, ಅಲ್ಲಿ ಅನೇಕ ಜನರಿರುತ್ತಾರೆ. ವಾಕ್ಯ 4 ನಾವು ನೋಡಿದರೆ, ಆದುದರಿಂದ ಅವರ ಮೇಲೆ ಯೆಹೋವನು ಕೋಪಗೊಂಡು ಮೋಸೆಗೆ, ನೀನು ಜನರ ಮುಖಂಡರೆಲ್ಲರನ್ನು ಹಿಡಿಸಿ ಅವರಿಗೆ ಬಹಿರಂಗವಾಗಿ ಮರಣದಂಡನೆಯನ್ನು ಮಾಡಿಸಬೇಕು. ಹೀಗೆ ಯೆಹೋವನ ಕೋಪಾಗ್ನಿಯನ್ನು ತೊಲಗಿಸಬೇಕು ಎಂದು ಹೇಳಿದನು. ಹೌದು, ಅಲ್ಲಿ ದೇವರ ಕೋಪಾಗ್ನಿಯು ಹತ್ತಿ ಉರಿಯುತ್ತಿತ್ತು. 24,000 ಜನರು ಹತಗೊಂಡಿದ್ದಾರೆ. ಆದರೆ ಒಬ್ಬ ಮನುಷ್ಯನ ಕಾರ್ಯ, ಅವನು ಹೇಗೆ ದೇವರ ಉದ್ದೇಶಕ್ಕೆ ಮತ್ತು ಆತನ ತತ್ವಕ್ಕೆ ಸರಿಯಾಗಿ ಹೊಂದಿಕೊಂಡು ದೇವರ ಆ ಕೋಪಾಗ್ನಿಯನ್ನು ಅವನು ಶಮನಗೊಳಿಸುತ್ತಾನೆ. ಆಮೆನ್. ಮಾತ್ರವಲ್ಲ, ಸಾಯುವ ಇಸ್ರೇಲ್ ಜನರ ನಡುವೆ ಬಂದ ಆ ರೋಗವನ್ನು, ಅಷ್ಟರೊಳಗೆ 24,000 ಇಸ್ರೇಲ್ ಜನರು ಸತ್ತು ಹೋದರೂ ಸಹ ಅಲ್ಲಿ ಅನೇಕ ಮುಖಂಡರಿದ್ದರು. ಮತ್ತು ದೇವರು ಮೋಸೆಗೆ ಹೇಳುತ್ತಾರೆ, ಅವರು ಹೋಗಿ ಈ ವಿಷಯದ ಬಗ್ಗೆ ಜನರೊಡನೆ ವ್ಯವಹರಿಸಬೇಕೆಂದು. ಆದರೆ ಒಬ್ಬ ಮನುಷ್ಯನ ಕಾರ್ಯವು, ಅವನ ತ್ವರಿತವಾದ ವಿಧೇಯತೆಯು, ಅವನು ಮಾಡಿದ ಆ ತ್ವರಿತವಾದ ಕಾರ್ಯವು, ಫಿನೆಹಾಸನು ಮಾಡಿದ ಆ ತ್ವರಿತವಾದ ಕಾರ್ಯವು ದೇವರ ಕೋಪಾಗ್ನಿಯನ್ನು ಶಮನಗೊಳಿಸಿತು.
ಮತ್ತು ಇಸ್ರಾಯೇಲರ ಮೇಲಿದ್ದ ಆ ಕೋಪವು ನಿವಾರಣೆಯಾಯಿತು. ಆಮೆನ್. ಮತ್ತು ಅಲ್ಲಿ ಬಂದ ಆ ಆಶೀರ್ವಾದವು ಅವನ ಒಬ್ಬನ ಮೇಲೆ ಮಾತ್ರವಲ್ಲ, ಇಡೀ ಲೇವಿಯ ಕುಲದವರಿಗೆ ಶಾಶ್ವತವಾಗಿ ಆಶೀರ್ವಾದ ದೊರಕಿತು. ಆಮೆನ್. ಹಾಲೆಲೂಯ. ವಾಕ್ಯ 11ರಿಂದ ಓದುವ. ಆಗ ಯೆಹೋವನು ಮೋಶೆಗೆ, ನಾನೇ ನನ್ನ ಗೌರವವನ್ನು ಕಾಪಾಡಿಕೊಳ್ಳುವ ಮೇರೆಗೆ ಮಹಾಯಾಜಕ ಆರೋನನ ಮೊಮ್ಮಗನು ಎಲ್ಲಾಜಾರನ ಮಗನೂ ಆಗಿರುವ ಫಿನೆಹಾಸನು ನನ್ನ ಗೌರವವನ್ನು ಕಾಪಾಡಿದರಿಂದ ಇಸ್ರಾಯೇಲರ ಮೇಲಿದ್ದ ನನ್ನ ಕೋಪವನ್ನು ತೊಲಗಿಸಿದ್ದಾನೆ. ಹೀಗಿರುವುದರಿಂದ ನಾನು ನನ್ನ ಗೌರವವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಇಸ್ರಾಯೇಲರನ್ನು ನಿರ್ಮೂಲ ಮಾಡಬೇಕಾದ ಅಗತ್ಯವಿಲ್ಲ. ಆದ ಕಾರಣ ನಾನು ಅವನ ಸಂಗಡ ಸ್ನೇಹದ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತೇನೆಂದು ಎಲ್ಲರಿಗೂ ತಿಳಿಸು. ಆ ಒಡಂಬಡಿಕೆ ಏನೆಂದರೆ, ಅವನಿಗೂ ಅವನ ತರುವಾಯ ಅವನ ಸಂತತಿಯವರಿಗೂ ಯಾಜಕತ್ವವು ಶಾಶ್ವತವಾಗಿ ಇರುವುದೆಂದು ಮಾತು ಕೊಡುತ್ತೇನೆ. ಅವನು ತನ್ನ ದೇವರ ಗೌರವವನ್ನು ಸ್ಥಾಪಿಸಿ ಇಸ್ರಾಯೇಲರಿಗೋಸ್ಕರ ದೋಷ ಪರಿಹಾರವನ್ನು ಮಾಡಿದರಿಂದ ನಾನು ಅವನಿಗೆ ಈ ಮಾತನ್ನು ಕೊಟ್ಟಿದ್ದೇನೆ ಎಂದು ಹೇಳಿದನು. ಆಮೆನ್. ಒಬ್ಬ ವ್ಯಕ್ತಿಯ ತ್ವರಿತವಾದ ಕಾರ್ಯ ದೇವರಿಂದ ಅಸಾಮಾನ್ಯವಾದ ಆಶೀರ್ವಾದವನ್ನು ಇಡೀ ಜನಾಂಗಕ್ಕೆ, ಲೇವಿಯ ಕುಲದವರಿಗೆ ಶಾಶ್ವತವಾಗಿ ದೊರಕುವಂತೆ ಮಾಡಿತು ಮತ್ತು ಲೇವಿಯ ಪ್ರತಿಯೊಬ್ಬನ ನಿರ್ದಿಷ್ಟ ಗುರಿಯನ್ನು ಬದಲಾಯಿಸಿತು. ಆಮೆನ್. ಹೌದು, ಒಬ್ಬ ವ್ಯಕ್ತಿಯು ದೇವರ ಉದ್ದೇಶಕ್ಕೆ ಹೊಂದಿಕೊಂಡು ಅವನು ಮಾಡಿದ ಆ ಅಸಾಮಾನ್ಯವಾದ ಕಾರ್ಯವು ತನ್ನ ಇಡೀ ಜನಾಂಗಕ್ಕೆ ಅಸಾಮಾನ್ಯವಾದ ಆಶೀರ್ವಾದವನ್ನು ತಂದಿತು. ಹಾಲೆಲೂಯ. ನೀವು ನಿಮ್ಮಷ್ಟಕ್ಕೆ ಈ ವಾಕ್ಯವನ್ನು ಓದಿರಿ. ವಿಮೋಚನ ಕಾಂಡ ಅಧ್ಯಾಯ 34 ವಾಕ್ಯ 1 ಮತ್ತು ಅಧ್ಯಾಯ 34 ವಾಕ್ಯ 4. ಅಲ್ಲಿ ಮೋಶೆಯು ಹೇಗೆ ಬಂಡೆಯನ್ನು ಕೊರೆದು ಕಲ್ಲಿನ ಹಲಗೆಗಳನ್ನು ಮಾಡಿ ದೇವರ ಬಳಿಗೆ ತರುತ್ತಾನೆ ಎಂದು ನೀವಲ್ಲಿ ನೋಡಬಹುದು. ಅವನಾಗಿ ಮುರಿದ ಆ ಹಲಗೆಗಳ ಬದಲಿಗೆ. ಹೌದು, ಹೋದ ವಾರ ನಾವು ನೋಡಿದೆವು ಬಲಿದಾನದ ಪರಿಣಾಮಗಳನ್ನು. ಹೌದು, ಒಂದು ದುಷ್ಟ ವೇದಿಯನ್ನು ನಾಶಪಡಿಸುವ ಮೊದಲು ನೀವು ಮೊದಲು ದೇವರಿಗೋಸ್ಕರ ನೀತಿಯ ವೇದಿಯನ್ನು ಕಟ್ಟಿಕೊಳ್ಳಬೇಕು. ಇಲ್ಲಿ ನಾವು ದೇವರ ವಾಕ್ಯವನ್ನು ಓದುವಾಗ ತಿಳಿದುಕೊಳ್ಳುತ್ತೇವೆ, ಮೋವಾಬ್ಯರು ಇಸ್ರಾಯೇಲಿನ ಮೇಲೆ ತಿರುಗಿ ಬೀಳುತ್ತಾರೆ. ಇಲ್ಲಿ ಈ ಮೋವಾಬ್ಯರು ಇಸ್ರಾಯೇಲರ ಮೇಲೆ ಬಂಡಾಯ ಏಳುತ್ತಾರೆ. ಅವರ ಅರಸನಾದ ಮೇಸನು ಇಸ್ರಾಯೇಲರ ವಿರುದ್ಧ ಯುದ್ಧಕ್ಕೆ ಬರುತ್ತಾನೆ ಮತ್ತು ಅವನು ಆ ಯುದ್ಧವನ್ನು ಸೋಲುತ್ತಾನೆ. ಹೌದು, ಯುದ್ಧವನ್ನು ಸೋಲುವ ಆ ಗಳಿಗೆಯಲ್ಲಿ ಈ ಮೋವಾಬ್ಯ ಅರಸನು ಒಂದು ಕಾರ್ಯವನ್ನು ಮಾಡುತ್ತಾನೆ. ಆಗ ಅವನು ತನಗೆ ಬದಲಾಗಿ ಅರಸನಾಗತಕ್ಕ ತನ್ನ ಚೊಚ್ಚಲ ಮಗನನ್ನು ಹಿಡಿದು ವಧಿಸಿ ಗೋಡೆಯ ಮೇಲೆ ಸರ್ವಾಂಗ ಹೋಮ ಮಾಡಿದನು. ದೇವರ ವಾಕ್ಯವು ಹೇಳುತ್ತದೆ, ಆದುದರಿಂದ ಇಸ್ರಾಯೇಲರು ಅವರನ್ನು ಬಿಟ್ಟು ಹೋದರೆಂದು. ಮತ್ತು ಅಲ್ಲಿ ದೇವರ ಕೋಪವು ಬಂತು. ಇಸ್ರಾಯೇಲರು ನಂತರ ಮೋವಾಬ್ಯರನ್ನು ಬೆನ್ನು ಹಿಡಿದು ಹೋಗಲಿಲ್ಲ, ಅವರನ್ನು ಹಿಂಬಾಲಿಸಲಿಲ್ಲ. ಬೈಬಲ್ ಮಕ್ಕಳ ಬಲಿದಾನವು ಸರಿ ಎಂದು ಹೇಳುವುದಿಲ್ಲ, ಆದರೆ ಈ ಬಲಿದಾನದ ಬಗ್ಗೆ ಇಲ್ಲಿ ಬರೆಯಲು ಒಂದು ದೇವರಿಗೆ ಉದ್ದೇಶವಿದೆ. ಅದಕ್ಕೆ ಹೇಳುವುದು ಬಲಿದಾನಕ್ಕೆ ಶಕ್ತಿ ಇದೆ ಎಂದು. ಅದು ದೇವರ ಬಲಿಪೀಠವಾಗಲಿ ಅಥವಾ ಕತ್ತಲೆಯ ರಾಜ್ಯದ ಬಲಿಪೀಠವಾಗಲಿ. ಬಲಿದಾನದ ಆಳವು ಆತ್ಮಿಕ ವಲಯದಲ್ಲಿ ದೊಡ್ಡ ಪ್ರಚೋದನೆಯನ್ನು ಉಂಟು ಮಾಡುತ್ತದೆ. ಸರಿಯಲ್ಲವೇ? ಆಮೆನ್. ಹೌದು, ಒಬ್ಬ ವ್ಯಕ್ತಿಯು ಮಾಡಿದ ಬಲಿದಾನದ ಆಳವು
ಆತ್ಮಿಕ ವಲಯದಲ್ಲಿ ಪ್ರಚೋದನೆಯನ್ನು ಉಂಟು ಮಾಡುತ್ತದೆ. ಅವನು ನಿಜ ದೇವರ ಸೇವೆಗೋಸ್ಕರ ಇದನ್ನು ಮಾಡುವುದಿಲ್ಲ. ಅವನೊಂದು ಒಳ್ಳೆಯ ಯಜ್ಞಪೀಠದ ಸೇವೆಯನ್ನು ಮಾಡುವುದಿಲ್ಲ. ಅರಸನಾದ ಮೇಸನು ಅವನ ದೇವರಿಗೆ ಬಲಿದಾನವನ್ನು ಅರ್ಪಿಸುತ್ತಾನೆ. ಅವನ ದೇವರು ಬಾಳನು ಅಥವಾ ಕಿಮೋಸನು ಆಗಿರಬಹುದು. ಹೌದು, ಅವನು ಯುದ್ಧದಲ್ಲಿ ಸೋಲುವ ಅಂಚಿನಲ್ಲಿರುವಾಗ ಅತೀ ನೋವಿನ ಸಂಗತಿಯನ್ನು ಮಾಡುತ್ತಾನೆ. ಅವನ ಚೊಚ್ಚಲ ಮಗನನ್ನು, ಅವನಿಗೆ ಬದಲಾಗಿ ಅರಸನಾಗತಕ್ಕವನನ್ನು, ಹೌದು, ಅರಸನಾದ ಮೇಸನು ಅವನನ್ನು ಈಗಾಗಲೇ ಯುವರಾಜನನ್ನಾಗಿ ಮಾಡಿದ್ದರೂ ಸಹ ಯುದ್ಧವನ್ನು ಸೋಲುವ ಅಂಚಿನಲ್ಲಿರುವಾಗ ಅವನನ್ನೇ ಬಲಿದಾನವಾಗಿ ಅರ್ಪಿಸುತ್ತಾನೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಅದು ಹೇಗೆ ಆತ್ಮಿಕ ವಲಯವನ್ನು ಪ್ರಚೋದಿಸಿತು ಎಂದು ತಿಳಿಸುತ್ತದೆ. ಆಮೇನ್. 2 ಅರಸುಗಳು ಅಧ್ಯಾಯ 3 ವಾಕ್ಯ 26 ಮತ್ತು 27. ಮೋವಾಬ್ಯರ ಅರಸನು ತಾನು ಯುದ್ಧದಲ್ಲಿ ಗೆಲ್ಲಲಾರನೆಂದು ತಿಳಿದು 700 ಮಂದಿ ಭಟರೊಡನೆ ಸೈನ್ಯದೊಳಗೆ ನುಗ್ಗಿ ಎದೋಮ್ಯರ ಅರಸನ ಕಡೆಗೆ ಹೋಗ ಪ್ರಯತ್ನಿಸಿದನು. ಆದರೆ ಆಗದೆ ಹೋಯಿತು. ಆಗ ಅವನು ತನಗೆ ಬದಲಾಗಿ ಅರಸನಾಗತಕ್ಕ ತನ್ನ ಚೊಚ್ಚಲ ಮಗನನ್ನು ಹಿಡಿದು ವಧಿಸಿ ಗೋಡೆಯ ಮೇಲೆ ಸರ್ವಾಂಗ ಹೋಮ ಮಾಡಿದನು. ಇದರಿಂದ ಮೋವಾಬ್ಯರಿಗೆ ಇಸ್ರಾಯೇಲರ ಮೇಲೆ ಕೋಪೋದ್ರೇಕ ಉಂಟಾಗಲು ಅವರು ಅವನನ್ನು ಬಿಟ್ಟು ತಮ್ಮ ದೇಶಕ್ಕೆ ಹೊರಟು ಹೋದರು. ಹೌದು, ಇಲ್ಲಿ ಈ ಮೋವಾಬ್ಯರ ಅರಸನು ವಿಪರೀತವಾದ ಬಲಿದಾನವನ್ನು ಅರ್ಪಿಸುತ್ತಾನೆ. ಹೌದು, ಅದು ಆತ್ಮಿಕ ವಲಯದಲ್ಲಿ ಅತಿಯಾದ ಪ್ರಚೋದನೆಯನ್ನು ಉಂಟು ಮಾಡಿ ಇಸ್ರೇಲರು ಕೋಪೋದ್ರೇಕಗೊಳ್ಳುವಂತೆ ಮಾಡಿ ಅವರು ಹಿಂತಿರುಗುತ್ತಾರೆ ಮತ್ತು ಯುದ್ಧವು ಅಲ್ಲಿಗೆ ನಿಲ್ಲುತ್ತದೆ. ಯುದ್ಧವು ಮುಂದುವರಿಯುವುದಿಲ್ಲ. ನೀವು ಯಾವಾಗಲಾದರೂ ನಿಮ್ಮಲ್ಲೇ ವಿಚಾರಿಸಿಕೊಂಡಿದ್ದೀರಾ, ಈ ಪ್ರಪಂಚದಲ್ಲಿ ಜನರು ಯಾಕಾಗಿ ದುಷ್ಟ ಬಲಿಪೀಠಗಳ ಬಳಿಗೆ ಹೋಗುತ್ತಾರೆ? ಜನರು ಯಾಕಾಗಿ ಈ ಯಜ್ಞಪೀಠಗಳ ಬಳಿಗೆ ಹೋಗಿ ಬಲಿದಾನವನ್ನು ಅರ್ಪಿಸುತ್ತಾರೆಂದು? ಹೌದು, ನೀವು ನಿಮ್ಮಲ್ಲೇ ಈ ಪ್ರಶ್ನೆಗಳನ್ನು ಕೇಳಿದ್ದೀರಾ ಅಥವಾ ನಿಮ್ಮನ್ನೇ ವಿಚಾರಿಸಿದ್ದೀರಾ? ಯಾಕಾಗಿ ಜನರು ಅಲ್ಲಿ ಹೋಗುತ್ತಾರೆ? ಯಾಕೆಂದರೆ ಅವರು ಅಲ್ಲಿ ಕೆಲವು ರೀತಿಯ ಶಕ್ತಿಯನ್ನು ಅನುಭವಿಸಿದ್ದಾರೆ ಅಥವಾ ಕೆಲವೊಂದು ಬಿಡುಗಡೆಗಳನ್ನು ಹೊಂದಿದ್ದಾರೆ, ಕೆಲವೊಂದು ರೀತಿಯ ಸಮಾಧಾನವನ್ನು ಅಥವಾ ಅವುಗಳಿಂದ ಕೆಲವೊಂದು ಲಾಭವನ್ನು ಹೊಂದಿದ್ದಾರೆ. ಸರಿಯಲ್ಲವೇ? ಆದರೆ ಇಲ್ಲಿ ಕ್ರಿಶ್ಚಿಯನರು ಸರ್ವಶಕ್ತನಾದ ದೇವರನ್ನು ಆರಾಧಿಸುತ್ತಾರೆ, ಪರಲೋಕ ಮತ್ತು ಭೂಲೋಕ ಸೃಷ್ಟಿಸಿದವನನ್ನು. ಆದರೂ ಸಹ ಅನೇಕ ಸಲ ಅವರು ಆ ರೀತಿಯ ಬಿಡುಗಡೆಯನ್ನಾಗಲಿ ರೋಗ ಸ್ವಸ್ಥವನ್ನಾಗಲಿ ಆ ರೀತಿಯಲ್ಲಿ ಶಕ್ತಿಯು ಬಿಡುಗಡೆ ಆಗುವುದನ್ನು ಅವರು ನೋಡುವುದಿಲ್ಲ. ಮಾತ್ರವಲ್ಲ, ನಾವು ಹಲವಾರು ಬಾರಿ ನೋಡುತ್ತೇವೆ, ಕತ್ತಲೆಯ ರಾಜ್ಯದ ಬಲಿಪೀಠಗಳಿಗೆ ವಿಪರೀತವಾದ ಬಲಿದಾನಗಳನ್ನು ಅವರು ಅರ್ಪಿಸುವುದನ್ನು. ಅವರು ಅದನ್ನು ದುಷ್ಟ ಬಲಿಪೀಠವೆಂದು ಗ್ರಹಿಸುವುದಿಲ್ಲ. ಅವರದನ್ನು ಅವರ ಅಜ್ಞಾನದಿಂದ ಮಾಡುತ್ತಾರೆ. ಹೌದು, ಆ ಯಜ್ಞಕ್ಕೋಸ್ಕರ ಅವರು ಆಳವಾದ ಬೆಲೆಯನ್ನು ತೆರುತ್ತಾರೆ. ಈಗ ಮುಸ್ಲಿಮರು ಉಪವಾಸ ಮಾಡುವ ಸಮಯವಾಗಿದೆ. ಅವರು ಇಡೀ ದಿನ ಉಪವಾಸವಿರುತ್ತಾರೆ. ಅವರು ದಿನಕ್ಕೆ 5 ಸಲ ಪ್ರಾರ್ಥಿಸುತ್ತಾರೆ. ಈ ರೀತಿಯಲ್ಲಿ ವಿಶ್ವಾಸಿಗಳಲ್ಲಿ ಯಾರು ಹಾಗೆ ಮಾಡುತ್ತಾರೆ?
ನಾನು ನಿಮ್ಮಲ್ಲೊಂದು ಪ್ರಶ್ನೆಯನ್ನು ಕೇಳುತ್ತೇನೆ. ಪ್ರತಿ ವಾರದ ಒಂದು ದಿನ ಯಾರು ತಪ್ಪದೇ ಒಂದು ಊಟವನ್ನು ತಪ್ಪಿಸಿಕೊಳ್ಳುತ್ತಾರೆ? ಪ್ರತಿದಿನ ಒಂದು ಊಟವನ್ನು ತಪ್ಪಿಸಿಕೊಳ್ಳುವುದು, ನಾವು ಮಾತಾಡುವುದು ಜನರು ತಮ್ಮ ಸ್ವಇಚ್ಛೆಯಿಂದ ತ್ಯಾಗವನ್ನು ಮಾಡುವುದಾಗಿದೆ. ಒಂದು ಬಲಿಪೀಠದ ಎದುರು ಬೆಲೆಯನ್ನು ತೆರುವುದು. ನನ್ನ ದೇವರಿಗೆ ನನಗೆ ಯಾವುದೇ ಬೆಲೆ ಬಾಳದನ್ನು ನಾನು ಹೇಗೆ ಅರ್ಪಿಸಲಿ? ಆದುದರಿಂದ ನೀವು ದೇವರಿಗೆ ಬಲಿದಾನವಾಗಿ ಅರ್ಪಿಸಲು ಏನನ್ನು ತಂದರೂ ಸಹ ಅದು ನಿಮಗೆ ಬೆಲೆ ಬಾಳುವಂಥದ್ದಾಗಿರಬೇಕು. ನೀವು ತರುವ ಬಲಿದಾನವು ಯಾವುದೇ ಬೆಲೆ ಬಾಳುವಂಥದ್ದಲ್ಲವಾದರೆ ಅದು ಹೇಗೆ ಒಂದು ಬಲಿದಾನವಾಗುವುದು? ಅದು ಹೇಗೆ ಆತ್ಮಿಕ ವಲಯವನ್ನು ಚಲಿಸುವುದು? ಸರಿಯಲ್ಲವೇ? ಆಮೆನ್. ಆದುದರಿಂದ ನಿಮ್ಮ ಬಲಿದಾನವು ದೇವರ ಹೃದಯವನ್ನು ಚಲಿಸಬೇಕು ಅಥವಾ ಮುಟ್ಟಬೇಕು. ಹೌದು, ಯಾವುದೇ ಬಲಿದಾನವನ್ನು ನೀವು ಅರ್ಪಿಸಿದರೂ ಸಹ ಆ ಬಲಿದಾನದ ಆಳವು ಆತ್ಮಿಕ ವಲಯದಲ್ಲಿ ಮುಖ್ಯವಾಗಿದೆ. ಆಮೆನ್. ಹೌದು, ಮೊಹಬ್ಬರ ಅರಸನು ಏನು ಮಾಡಿದನು? ಅವನು ಮಾಡಿದ್ದು ಒಂದು ವಿಪರೀತ ಕಾರ್ಯವಾಗಿದೆ. ಅದು ದೈವಿಕ ಪ್ರವೇಶವನ್ನು ಪಡೆಯಿತು. ಅದು ದೈವಿಕ ಮಧ್ಯಪ್ರವೇಶವನ್ನು ಪಡೆಯಿತು. ಆ ಆಳವಾದ ಬಲಿದಾನವು ಕೆಲವೊಂದು ಕಾರ್ಯಗಳನ್ನು ಮಾಡಿತು. ಅದು ಬಿಡುಗಡೆಯನ್ನು ತಂದಿತು. ಆ ಬಲಿದಾನವು ಒಂದು ಮೂರ್ತಿಯ ಎದುರು ಆದರೂ ಸಹ ಅದು ಬಿಡುಗಡೆಯನ್ನು ತಂದಿತ್ತು. ಅನೇಕ ಸಲ ಜನರು ಕೆಲವೊಂದು ಶಕ್ತಿಗಳನ್ನು ಬಂಧಿಸಲು ಓಡಿಸಲು ಪ್ರಯತ್ನಿಸುತ್ತಾರೆ. ಆದರೆ ಅವರಿಗೆ ಅದರ ಅರಿವಿರುವುದಿಲ್ಲ. ಅವರಿಗೆ ಆ ಅಧಿಕಾರ ಇದೆಯೋ ಇಲ್ಲವೋ ಎಂದು. ಆ ಜನರ ಜೀವನದ ಮೇಲೆ, ಅವರ ಆತ್ಮಿಕ ಹಕ್ಕುಗಳ ಮೇಲೆ ಅವರಿಗೆ ಅಧಿಕಾರವಿದೆಯೋ ಎಂದು ಅವರು ತಿಳಿದುಕೊಳ್ಳುವುದಿಲ್ಲ. ಅವರು ಅನೇಕ ವರ್ಷಗಳಿಂದ ವಿಶ್ವಾಸಿಗಳೇ ಆಗಿದ್ದರೂ ಸಹ ಅವರು ಬೇರೆ ಬಲಿಪೀಠಗಳ ನಿಯಂತ್ರಣದಲ್ಲಿರುತ್ತಾರೆ. ಯಾಕೆಂದರೆ ಅವರು ಬೇರೆಯವರ ಆಧಿಪತ್ಯದಲ್ಲಿರುತ್ತಾರೆ. ಹೌದು, ನಿಮ್ಮಲ್ಲಿ ಇನ್ನೂ ಶರಣಾಗದ ಯಾವುದೇ ವಿಷಯಗಳು ಇದ್ದರೆ ಅಲ್ಲಿ ನಿಮ್ಮ ವೈರಿಯು ನಿಮ್ಮನ್ನು ನಿಯಂತ್ರಣದಲ್ಲಿ ಇಡುತ್ತಾನೆ. ನಿಮ್ಮ ಜೀವನದಲ್ಲಿ ಶಾರೀರಿಕ ಬಯಕೆಗಳು ಆಧಿಪತ್ಯವನ್ನು ಸಾಧಿಸಿದರೆ ಅಲ್ಲಿ ನ್ಯಾಯಯುತವಾಗಿ ನಿಮ್ಮ ವೈರಿಗೆ ಕತ್ತಲೆಯ ರಾಜ್ಯದಿಂದ ಬಂಡವಾಳವನ್ನು ಇಡಲು ಸಾಧ್ಯವಾಗುತ್ತದೆ. ಆಮೆನ್. ಯೆಹೋವನ ಸುವಾರ್ತೆ ಅಧ್ಯಾಯ 14 ವಾಕ್ಯ 30 ನಾವು ಹೋದ ವಾರ ಕೇಳಿದೆವು. ಇಹಲೋಕದ ಅಧಿಪತಿ ಬರುತ್ತಾನೆ, ಅವನಿಗೆ ಸಂಬಂಧಪಟ್ಟದ್ದು ಯಾವುದೊಂದು ನನ್ನಲ್ಲಿಲ್ಲ. ಹೌದು, ಇಹಲೋಕದ ಅಧಿಪತಿಯು ಬರುತ್ತಾನೆ. ಯೇಸು ಎಲ್ಲ ಮೋಸ, ನೋವು, ದ್ರೋಹಗಳ ಮೂಲಕ ಹಾದು ಹೋದರೂ ಸಹ ಅವನಿಗೆ ಸಂಬಂಧಪಟ್ಟದ್ದು ಯಾವುದನ್ನು ನನ್ನೊಳಗೆ ಇಡಲು ಅವನಿಗೆ ಸಾಧ್ಯವಾಗಲಿಲ್ಲವೆಂದು ಯೇಸು ಹೇಳುತ್ತಾರೆ. ಆಮೆನ್. ಹಾಲೆಲೂಯ. ಹೌದು, ಈ ಲೋಕದ ಜನರಿಗೆ ಅವರಿಗೆ ಅರಿವಿಲ್ಲದಂತೆ ಅವರ ಭಾವನೆಗಳನ್ನು, ಅವರ ಆಸಕ್ತಿಗಳನ್ನು, ಅವರ ಬಯಕೆಗಳನ್ನು ಸೈತಾನನು ಅವನ ನಿಯಂತ್ರಣದಲ್ಲಿಡುತ್ತಾನೆ. ಈಗ ಒಬ್ಬ ಕಳ್ಳ ಒಂದು ಮನೆಯೊಳಗೆ ಹೊಕ್ಕುತ್ತಾನೆ ಮತ್ತು ಆ ಮನೆಯಲ್ಲಿ ಯಾವುದೇ ಶಬ್ದವನ್ನು ಅವನು ಕೇಳಿದರೆ ಅವನು ಕೂಡಲೇ ಅಲ್ಲಿಂದ ಓಡಿ ಹೋಗುತ್ತಾನೆ. ಸರಿಯಲ್ಲವೇ? ಹೌದು. ಆದರೆ ಒಬ್ಬ ವ್ಯಕ್ತಿಯು ಆ ಮನೆಯ ಒಡೆಯನೆಂದು ಸುಳ್ಳು ಹೇಳಿ ಅಲ್ಲಿಯ ವಸ್ತುಗಳನ್ನು ಅವನು ಮಾರಿದನಾದರೆ ಆ ಮನೆಯ ವಸ್ತುಗಳನ್ನು ತೆಗೆದುಕೊಂಡವನು ಅಲ್ಲಿ ಬೇರೆಯಾದರೂ ಯಾರಾದರೂ ಬಂದರೆ
ಅವನು ಅಲ್ಲಿಂದ ಓಡಿ ಹೋಗುತ್ತಾನೆಯೇ? ಇಲ್ಲ, ಸರಿಯಲ್ಲವೇ? ಯಾಕಾಗಿ ಅಂದರೆ ಅವನು ಮೊದಲೇ ಅದಕ್ಕೆ ಬೆಲೆಯನ್ನು ನೀಡಿದ್ದಾನೆ. ಆದುದರಿಂದ ನ್ಯಾಯಯುತವಾಗಿ ಆ ವಸ್ತುಗಳು ಅವನದಾಗಿವೆ. ಆಮೆನ್. ಹೌದು, ಮೊದಲನೆಯ ವಿಷಯದಲ್ಲಿ ಕಳ್ಳನು ಶಬ್ದವನ್ನು ಕೇಳಿದ ತಕ್ಷಣ ಅಲ್ಲಿಂದ ಓಡಿ ಹೋಗುತ್ತಾನೆ. ಯಾಕೆಂದರೆ ಆ ಕಳ್ಳನು ಕದಿಯಲು ಬಂದಿದ್ದಾನೆ. ಹೌದು, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ತನ್ನ ಸ್ವಂತ ಪ್ರಾಣವನ್ನೇ ನಷ್ಟಪಡಿಸಿಕೊಂಡರೆ ಅವನಿಗೆ ಲಾಭವೇನು? ಹೌದು, ಇಲ್ಲಿ ಹೇಳುವುದೇನೆಂದರೆ ಜನರು ಲೋಕದ ವಸ್ತುಗಳಿಗೆ ಅವರು ವಿನಿಮಯಗೊಳಿಸುವ ಬೆಲೆಯನ್ನು. ಹೌದು, ನೀವು ಸಂಗೀತಗಾರರನ್ನು, ಅದೇ ರೀತಿ ಬೇರೆ ಕೆಲವು ಜನರು ಬೇಗನೆ ಜನಪ್ರಿಯಗೊಳ್ಳಲು ಅವರು ಕತ್ತಲೆಯ ರಾಜ್ಯದೊಂದಿಗೆ ಒಪ್ಪಂದವನ್ನು ಮಾಡುತ್ತಾರೆ. ಹೌದು, ನಾನು ಬಹುಬೇಗನೆ ಜನಪ್ರಿಯಗೊಂಡರೆ, ಇಷ್ಟೊಂದು ಬೆಲೆಯನ್ನು ಪಡೆದುಕೊಂಡರೆ ನನ್ನ ಪ್ರಾಣವನ್ನು ನಿನಗೆ ಒಪ್ಪಿಸುತ್ತೇನೆ ಎಂದು ಹೇಳುತ್ತಾರೆ. ಹೌದು, ಈಗ ಅವರಲ್ಲಿ ಅವರ ಮಗನು ಅಥವಾ ಮೊಮ್ಮಗನು ಅವನ ಜೀವನವನ್ನು ಯೇಸುವಿಗೆ ಅರ್ಪಿಸಿದರೆ ಮತ್ತು ಅವನ ಹಿರಿಯರು ಕಟ್ಟಿದ ಎಲ್ಲ ಆ ಬಲಿಪೀಠಗಳನ್ನು ಬಂಧಿಸಲು ಕೆಡವಲು ನೋಡಿದರೆ ಅವನಿಗೆ ಅಲ್ಲಿ ನ್ಯಾಯಯುತವಾದ ಅಧಿಕಾರವಿರುತ್ತದೆ. ಇಲ್ಲಿ ಜನರ ತಳಹದಿಯಲ್ಲಿಯೇ ಹೋರಾಟಗಳು ನಡೆಯುತ್ತವೆ ಅಥವಾ ಪ್ರಾರಂಭವಾಗುತ್ತವೆ. ಆದುದರಿಂದ ಕೀರ್ತನೆ 11ರಲ್ಲಿ ಹೇಳಿದೆ, ಆಧಾರಗಳೇ ಕೆಡವಲ್ಪಟ್ಟ ಮೇಲೆ ನೀತಿವಂತನ ಗತಿ ಏನಾದೀತು? ಅಂತಹ ಕೆಲವೊಂದು ಸ್ಥಾನಗಳಲ್ಲಿ ವೈರಿಯು ತನ್ನ ಹಿಡಿತವನ್ನು ಚಲಾಯಿಸುತ್ತಾನೆ. ಜನರ ಮೇಲೆ, ಅವರ ಜೀವನದ ಮೇಲೆ, ಅವರ ಗಡಿಗಳ ಮೇಲೆ. ಹೌದು, ನೀವು ನೋಡಿದರೆ ಕೆಲವೊಂದು ಸ್ವಂತ ಜಾಗವುಳ್ಳವರು, ಆ ಮನೆತನದವರು ಅವರ ಸ್ಥಳವನ್ನು ಅಥವಾ ಅವರ ಮಕ್ಕಳನ್ನು ಅವರು ಆರಾಧಿಸುವ ದೇವತೆಗಳಿಗೆ ಅರ್ಪಿಸುತ್ತಾರೆ. ಯಾಕೆಂದರೆ ಅವರಿಗೆ ಒಳ್ಳೆಯ ಬೆಳೆಯು ಬರಬೇಕೆಂದು, ಆ ದೇವತೆಗಳ ಆಶೀರ್ವಾದದಿಂದಾಗಿ ಅಲ್ಲಿ ಯಾವುದೇ ರೋಗ ರುಜಿನಗಳು ಬರಬಾರದೆಂದು. ಅವರಲ್ಲಿ ಒಂದು ಮಗು ಅದೆಲ್ಲವನ್ನು ಧಿಕ್ಕರಿಸಿ ಅವನ ಜೀವನವನ್ನು ಯೇಸುವಿಗೆ ಅರ್ಪಿಸಿ ಅದೆಲ್ಲವನ್ನು ಬಂಧಿಸಲು ಮತ್ತು ನಾಶಗೊಳಿಸಲು ಪ್ರಯತ್ನಪಟ್ಟರೆ ಅವನಿಗೆ ನಿಜವಾಗಿಯೂ ಅಲ್ಲಿ ಅಧಿಕಾರವಿದೆ. ಅವನಿಗೆ ಅಲ್ಲಿ ನ್ಯಾಯಯುತವಾದ ಹಿಡಿತವನ್ನು ನೀಡಿರುತ್ತಾರೆ. ಆದರೆ ಆವಾಗ ಅವನ ವೈರಿಯು ಅದನ್ನು ಅವನ ನಿಯಂತ್ರಣಕ್ಕೆ ತರಲು ಬೇಡಿಕೆಯನ್ನು ಇಡುತ್ತಾನೆ. ಅಂಥ ವಿಷಯಗಳನ್ನು ಪರಿಹರಿಸಲು ಜನರು ನ್ಯಾಯಾಲಯದ ಆಶ್ರಯವನ್ನು ಪಡೆಯುತ್ತಾರೆ. ಸರಿಯಲ್ಲವೇ? ಆ ನ್ಯಾಯಾಲಯದಲ್ಲಿ ನಿಮಗೆ ಬೇಕಾದಂತೆ ನೀವು ಮಾತಾಡಲು ಸಾಧ್ಯವಿಲ್ಲ. ಅಲ್ಲಿ ಸರಿಯಾದ ರೀತಿಯಲ್ಲಿ ಅದನ್ನು ಒಪ್ಪಿಸಬೇಕು. ಆಮೆನ್. ಯೆಶಾಯನ ಗ್ರಂಥ ಅಧ್ಯಾಯ 41 ವಾಕ್ಯ 21. ಯಾಕೋಬರ ಅರಸನಾದ ಯೆಹೋವನು ಹೀಗೆನ್ನುತ್ತಾನೆ, ನಿಮ್ಮ ವ್ಯಾಜ್ಯವು ಈಚೆಗೆ ಬರಲಿ, ನಿಮ್ಮ ಬಲವಾದ ನ್ಯಾಯಗಳನ್ನು ತೋರ್ಪಡಿಸಿರಿ, ತಮ್ಮ ನ್ಯಾಯಗಳನ್ನು ಮುಂದಕ್ಕೆ ತರಲಿ. ಯಾಕೋಬರ ಅರಸನಾದ ಯೆಹೋವನು ಹೀಗೆನ್ನುತ್ತಾನೆ, ನಿಮ್ಮ ವ್ಯಾಜ್ಯವು ಈಚೆಗೆ ಬರಲಿ, ನಿಮ್ಮ ಬಲವಾದ ನ್ಯಾಯಗಳನ್ನು ತೋರ್ಪಡಿಸಿರಿ. ಹೌದು, ನೀವು ದೇವರ ಯಜ್ಞಪೀಠದ ಎದುರು ಬರಲು ಅಲ್ಲೊಂದು ಮಾರ್ಗವಿದೆ. ಹೇಗೆ ಮನುಷ್ಯರ ನ್ಯಾಯಾಲಯಕ್ಕೆ ಬರಲು ಹೇಗೆ ನಿಯಮಗಳಿವೆಯೋ ಮಾತ್ರವಲ್ಲ, ನೀವು ತಪ್ಪು ಮಾಡದೇ ಇದ್ದರೂ ಸಹ ನೀವು ನ್ಯಾಯಾಲಯದ ಒಳಗೆ ಬರಲು ಅದಕ್ಕೆ
ಕೆಲವೊಂದು ನಿಯಮಗಳಿವೆ. ಅದೇ ರೀತಿ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಿಮ್ಮ ಬಲವಾದ ಕಾರಣಗಳನ್ನು ನ್ಯಾಯಗಳನ್ನು ತೋರ್ಪಡಿಸಿರಿ. ಹೌದು, ಆದುದರಿಂದ ದೇವರ ಯಜ್ಞಪೀಠದ ಬಳಿಗೆ ಬರಲು ಕೆಲವೊಂದು ನಿಯಮಗಳಿವೆ. ದೇವರ ಸಿಂಹಾಸನದ ಬಳಿ ಸೇರಲು ಹೋದ ವಾರ ನಾವು ಕೇಳಿಸಿಕೊಂಡೆವು, ಯಾವುದೇ ದುಷ್ಟ ಬಲಿಪೀಠವನ್ನು ಕೆಡವಿ ಹಾಕುವ ಮೊದಲು ದೇವರ ವಾಕ್ಯ ಹೇಳುತ್ತದೆ, ದೇವರು ಇಸ್ರಾಯೇಲರನ್ನು ಆಶೀರ್ವದಿಸಬೇಕಾದರೆ ಆತನು ಗಿದ್ಯೋನನಿಗೆ ಹೇಳುತ್ತಾನೆ, ನೀನು ಈಗ ಹೋಗಿ ನಿನ್ನ ತಂದೆಯ ಮನೆತನದವರ ಆ ಬಲಿಪೀಠಗಳನ್ನು ನಾಶಪಡಿಸು ಎಂದು. ಆದರೆ ದೇವರು ಅದನ್ನು ಗಿದ್ಯೋನನಿಗೆ ಯಾವಾಗ ಹೇಳಿದರು? ಮೊದಲು ಗಿದ್ಯೋನನು ದೇವರಿಗೋಸ್ಕರ ಒಂದು ಯಜ್ಞಪೀಠವನ್ನು ಕಟ್ಟಿದ ಮೇಲೆ, ಸರಿಯಲ್ಲವೇ? ಹೌದು, ದೇವರೊಡನೆ ಮಾತಾಡುವ ಮೊದಲು, ಆ ಸಮಸ್ಯೆಗಳಿಗೆ ಪರಿಹಾರವು ಸಿಗುವ ಮೊದಲು ದೇವರಿಗೋಸ್ಕರ ಯಜ್ಞಪೀಠವನ್ನು ಕಟ್ಟಬೇಕು ಅಥವಾ ಯಜ್ಞಪೀಠಗಳನ್ನು ಸರಿಪಡಿಸಬೇಕು, ಸ್ಥಿರಪಡಿಸಬೇಕು. ಆಮೆನ್. ಆದಿಕಾಂಡ ಅಧ್ಯಾಯ 12 ವಾಕ್ಯ 7 ಮತ್ತು 8. ಅಲ್ಲಿ ಯೆಹೋವನು ಅಬ್ರಹಾಮನಿಗೆ ದರ್ಶನಗೊಟ್ಟು, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂದನು. ತನಗೆ ದರ್ಶನಗೊಟ್ಟ ಯೆಹೋವನಿಗೆ ಅಬ್ರಹಾಮನು ಯಜ್ಞವೇದಿಯನ್ನು ಕಟ್ಟಿಸಿದನು. ಅವನು ಅಲ್ಲಿಂದ ಹೊರಟು ಬೇತೇಲಿಗೆ ಮೂಡಲಲ್ಲಿರುವ ಗುಡ್ಡಕ್ಕೆ ಬಂದು ತನ್ನ ಗುಡಾರವನ್ನು ಹಾಕಿಸಿ ಇಳುಕೊಂಡನು. ಪಶ್ಚಿಮಕ್ಕೆ ಬೇತೇಲು, ಪೂರ್ವಕ್ಕೆ ಆಯಿ ಎಂಬ ಊರಿದ್ದವು. ಅಲ್ಲಿಯೂ ಯೆಹೋವನಿಗೋಸ್ಕರ ಯಜ್ಞವೇದವನ್ನು ಕಟ್ಟಿಸಿ ಆತನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ಆಮೆನ್. ಇಲ್ಲಿ ದೇವರ ವಾಕ್ಯವು ಏನನ್ನು ಹೇಳುತ್ತದೆ? ಅಬ್ರಹಾಮನು ಅಲ್ಲೊಂದು ಯಜ್ಞವೇದಿಯನ್ನು ಕಟ್ಟಿಸಿದನು. ಅವನಲ್ಲಿ ಮನೆಯನ್ನು ಕಟ್ಟಲಿಲ್ಲ, ಆದರೆ ಅವನು ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿದನು. ನಂತರ ಅವನು ಅಲ್ಲೊಂದು ಡೇರೆಯನ್ನು ಹಾಕಿದನು, ಸರಿಯಲ್ಲವೇ? ಆಮೆನ್. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ಅವನು ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿದನು ಮತ್ತು ಅಲ್ಲೊಂದು ಡೇರೆಯನ್ನು ಹಾಕಿದನು. ಕಟ್ಟುವುದಕ್ಕೂ ಹಾಕುವುದಕ್ಕೂ ಇರುವ ವ್ಯತ್ಯಾಸವೇನು? ಒಂದು ಶಾಶ್ವತವಾದದ್ದು, ಇನ್ನೊಂದು ತಾತ್ಕಾಲಿಕವಾದದ್ದು. ದೇವರ ವಾಕ್ಯ ಹೇಳುತ್ತದೆ, ಅಬ್ರಹಾಮನು ದೇವರಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿದನೆಂದು. ಹೌದು, ಅವನಲ್ಲಿ ಕಟ್ಟಿದನು. ನಂತರ ಅದರ ಪಕ್ಕದಲ್ಲಿ ಅವನು ಡೇರೆಯನ್ನು ಹಾಕಿದನು. ಹೌದು, ಒಂದು ತಾತ್ಕಾಲಿಕವಾಗಿ ಮತ್ತು ಇನ್ನೊಂದನ್ನು ಶಾಶ್ವತವಾಗಿ ಕಟ್ಟಿದನು. ಅವನು ಶಾಶ್ವತವಾಗಿ ಏನನ್ನು ಕಟ್ಟಿದನು? ಅವನಿಗೋಸ್ಕರ ಮನೆಯನ್ನಲ್ಲ. ಅವನು ಶಾಶ್ವತವಾಗಿರಲು ಮನೆಯನ್ನು ಕಟ್ಟಲಿಲ್ಲ ಮತ್ತು ಯಜ್ಞಪೀಠವನ್ನು ಹಾಕಲಿಲ್ಲ. ಆದರೆ ನಾವು ಅನೇಕ ಸಲ ಹಾಗೆಯೇ ಮಾಡುತ್ತೇವೆ. ಮನೆಯನ್ನು ಕಟ್ಟುತ್ತೇವೆ ಮತ್ತು ಯಜ್ಞಪೀಠವನ್ನು ಹಾಕುತ್ತೇವೆ. ಹೌದು, ಅಬ್ರಹಾಮನು ಪೀಠವನ್ನು ಶಾಶ್ವತವಾಗಿ ಕಟ್ಟಿದನು. ದಿನಾಲು ಅವನು ದೇವರನ್ನು ಭೇಟಿಯಾಗುವ ಸ್ಥಳ, ಅವನು ಸೇವೆ ಮಾಡುವ ಸ್ಥಳ ಆ ಯಜ್ಞಪೀಠವು. ಆ ಯಜ್ಞಪೀಠದ ಎದುರು ಅವನು ದಿನಾಲು ಅವನ ಹಾಜರಿಯನ್ನು ನೋಂದಾಯಿಸುತ್ತಿದ್ದನು, ಸರಿಯಲ್ಲವೇ? ಹೌದು, ಅವನು ಕಟ್ಟಿದ್ದು ಶಾಶ್ವತವಾದ ಯಜ್ಞಪೀಠ. ಆಮೆನ್. ಅವನು ದೇವರಿಗೋಸ್ಕರ ಕಟ್ಟಿದ್ದು ಶಾಶ್ವತವಾದದ್ದು. ಅವನು ದೇವರಿಗೋಸ್ಕರ ಕಟ್ಟಿದ ಆ ಯಜ್ಞಪೀಠದ ಸುತ್ತಲೂ ಬೇರೆ ಯಾವುದೂ ಅಂಥ ವಿಷಯಗಳಿರಲಿಲ್ಲ. ಹೌದು, ಅವನು ಕಟ್ಟಿದ ಯಜ್ಞಪೀಠವು ಅಲ್ಲೇ ಶಾಶ್ವತವಾಗಿ ಉಳಿಯಿತು. ಆದರೆ ಅವನಿಗೆ ವಾಸಿಸಲು ಅವನು ಡೇರೆಯನ್ನು ಹಾಕಿದನು. ಸಮಯವು ದಾಟಿದಂತೆ ಅವನು ಅಲ್ಲಿಂದ
ಬೇರೆ ಸ್ಥಳಕ್ಕೆ ಹೊರಟು ಹೋದನು. ಆದರೆ ಆ ಯಜ್ಞಪೀಠವು ಅಲ್ಲೇ ಉಳಿಯಿತು. ಅಬ್ರಹಾಮನು ಒಬ್ಬ ಪ್ರವಾಸಿ. ಅವನು ಒಂದು ಊರಿನಿಂದ ಇನ್ನೊಂದು ಊರಿಗೆ ನಿರಂತರವಾಗಿ ಮುಂದುವರಿಯುತ್ತಾ ಹೋಗುತ್ತಿದ್ದನು. ಆದರೆ ಅವನು ಕಟ್ಟಿದ ಯಜ್ಞಪೀಠವು ಅಲ್ಲೇ ಉಳಿಯಿತು. ಆಮೇನ್, ಸರಿಯಲ್ಲವೇ? ಹೌದು. ಹೋದ ವಾರ ನಾವು ಕೇಳಿದೆವು, ಅವನ ಮೊಮ್ಮಗನಾದ ಯಾಕೋಬನು ಆ ಯಜ್ಞಪೀಠ ಇದ್ದ ಸ್ಥಳಕ್ಕೆ ಬಂದನು ಮತ್ತು ಅವನು ಆ ಯಜ್ಞಪೀಠದ ಬಳಿ ಬರುವಾಗ ಅಲ್ಲಿ ಕೆಲವೊಂದು ಘಟನೆಗಳು ಜರುಗಿದವು. ಅಲ್ಲಿ ಪರಲೋಕವು ತೆರೆಯಿತು. ಯಾಕೆಂದರೆ ಅಲ್ಲೊಬ್ಬರು ಯಜ್ಞಪೀಠವನ್ನು ಕಟ್ಟಿದ್ದರು. ಅದು ಅವನ ಅಜ್ಜನಾದ ಅಬ್ರಹಾಮನು ಶಾಶ್ವತವಾಗಿ ಒಂದು ಯಜ್ಞಪೀಠವನ್ನಲ್ಲಿ ಕಟ್ಟಿದ್ದನು. ಹಾಗೂ ನ್ಯಾಯಯುತವಾಗಿ ಕಟ್ಟಿದ ಬಲಿಪೀಠಗಳು ಸ್ಥಿರವಾಗಿ ನಿಲ್ಲುತ್ತವೆ. ಆಮೇನ್. ಅಬ್ರಹಾಮನು ಕಟ್ಟಿದ ಹಾಗೆ ದೇವರೊಡನೆ ನಿಮ್ಮ ಆತ್ಮೀಯ ಸಂಬಂಧವು ನೀವು ದೇವರ ಸಂಗಡ ಕಟ್ಟಿಕೊಂಡು ಬಂದ ವಿಷಯಗಳು ಕೆಲವೊಂದು ಕಾರ್ಯಗಳನ್ನು ಮಾಡುತ್ತವೆ. ಹಾಲೆಲೂಯ, ಆಮೇನ್. ಆತ್ಮಿಕ ವಲಯದಲ್ಲಿ ಜರುಗುವ ಪ್ರತಿಯೊಂದು ಘಟನೆಗಳು ದೇವರ ಆಜ್ಞೆ ಮತ್ತು ತತ್ವದಂತೆ ಜರುಗುತ್ತವೆ. ಹೌದು, ಆತನು ಮನುಷ್ಯರನ್ನು ಎಷ್ಟೊಂದು ಪ್ರೀತಿಸಿದರೂ ಸಹ ಅವನು ಜನರಿಗೋಸ್ಕರ ತನ್ನ ನಿಯಮಗಳನ್ನಾಗಲಿ ತತ್ವಗಳನ್ನಾಗಲಿ ಬದಲಾಯಿಸಲಿಲ್ಲ. ಯಾವ ಮನುಷ್ಯನಿಗೋಸ್ಕರವಾಗಲಿ ಆತನು ಮನುಷ್ಯನನ್ನು ಪ್ರೀತಿಸಿದನು. ಆದರೆ ಮನುಷ್ಯರೊಳಗಿಂದ ಆ ಪಾಪವನ್ನು ಆತನು ತೆಗೆದುಹಾಕಲಿಲ್ಲ. ಸರಿಯಲ್ಲವೇ? ಆತನು ಪಾಪವನ್ನು ತೆಗೆದುಹಾಕಿದ್ದಾನೆಯೇ? ಇಲ್ಲ. ಹೌದು, ಆತನು ಮನುಷ್ಯರನ್ನು ಪ್ರೀತಿಸಿದನು. ಆದುದರಿಂದ ತನ್ನ ಒಬ್ಬನೇ ಪ್ರೀತಿಯ ಕುವರನನ್ನು ಆ ಭೂಮಿಗೆ ಕಳುಹಿಸಿದನೆಂದು ದೇವರ ವಾಕ್ಯವು ಹೇಳುತ್ತದೆ. ಹೌದು, ದೇವರು ದೇವರೇ ಆಗಿದ್ದಾನೆ. ಆತನು ನಿತ್ಯ ಕಾಲಕ್ಕೂ ದೇವರಾಗಿದ್ದಾನೆ. ಆತನು ಸರ್ವಶಕ್ತನು, ಸರ್ವವ್ಯಾಪಿಯೂ ಸರ್ವಾಧಿಕಾರವುಳ್ಳವನು. ಆದರೂ ಸಹ ಮನುಷ್ಯರೊಳಗಿಂದ ಪಾಪವನ್ನು ಹಾಕಿದ್ದಾನೆಯೇ? ಇಲ್ಲ. ಅಥವಾ ಎಲ್ಲ ಜನರು ಸಾಯುವುದರ ಬದಲು ಒಬ್ಬ ದೇವದೂತನನ್ನು ಕಳುಹಿಸಿದ್ದಾನೆಯೇ? ಅವನ ಒಬ್ಬನೇ ಪುತ್ರನ ಬದಲಾಗಿ? ಇಲ್ಲ. ಅಥವಾ ದೇವದೂತನಿಗಾಗಲಿ ಬೇರೆ ಯಾರಿಗಾಗಲಿ ಪರ್ಯಾಯವಾಗಿ ಆ ಸ್ಥಾನವನ್ನು ತೆಗೆದುಕೊಳ್ಳಲು ಏಕೆ ಹೇಳಲಿಲ್ಲ? ಏಕೆಂದರೆ ಆತನ ಸ್ವಂತ ಆಜ್ಞೆಗಳನ್ನು ಆತನಿಂದ ಮಾರ್ಪಡಿಸಲು ಸಾಧ್ಯವಿಲ್ಲ. ಆಮೇನ್. ಆತನದೇ ಆದ ತತ್ವಗಳನ್ನು. ಆಮೇನ್. ಹಾಲೆಲೂಯ. ಇಬ್ರಿಯರಿಗೆ ಅಧ್ಯಾಯ 9 ವಾಕ್ಯ 22. ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡು. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಆಮೇನ್. ಧರ್ಮಶಾಸ್ತ್ರದ ಪ್ರಕಾರ ಹೆಚ್ಚು ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಅನೇಕ ಸಲ ಜನರು ಹೇಳುತ್ತಾರೆ, ನಾನು ಯೇಸುವಿನ ರಕ್ತದಿಂದ ನನ್ನನ್ನೇ ಶುದ್ಧೀಕರಿಸಿಕೊಳ್ಳುತ್ತೇನೆ ಎಂದು. ಆದರೆ ಅದರ ನಿಜವಾದ ಅರ್ಥವನ್ನು ಅವರು ಅರಿತಿರುವುದಿಲ್ಲ. 2 ಕೊರಿಂಥದವರಿಗೆ ಅಧ್ಯಾಯ 5 ವಾಕ್ಯ 21. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು. ಆಮೇನ್. ನಾವು ಆತನಲ್ಲಿ ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಿಗಳಾಗುವಂತೆ
ದೇವರು ಪಾಪಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು. ಆಮೇನ್. ಒಬ್ಬ ನೀತಿವಂತ ಮನುಷ್ಯನಿಗೆ ಒಬ್ಬ ಅನೀತಿವಂತ ಮನುಷ್ಯನ ಬಟ್ಟೆಗಳನ್ನು ಧರಿಸಿ ಮತ್ತು ಆ ಮನುಷ್ಯನು ಬೇರೆಲ್ಲ ಮನುಷ್ಯರ ಅವರ ಪಾಪಗಳ ಶಿಕ್ಷೆ ಮತ್ತು ದಂಡನೆಯನ್ನು ಅನುಭವಿಸುತ್ತಾನೆ. ಈಗ ಯಾರೆಲ್ಲ ಪ್ರತಿ ಸಲ ಯೇಸುವಿನ ರಕ್ತವನ್ನು ತಮ್ಮ ಮೇಲೆ ಅನ್ವಯಿಸಿಕೊಳ್ಳುತ್ತಾರೆ, ಅದೊಂದು ಪ್ರಕಟಣೆ ಮತ್ತು ತಿಳುವಳಿಕೆ ಆಗಿರುತ್ತದೆ. ಒಬ್ಬ ನೀತಿವಂತ ಮನುಷ್ಯನನ್ನು ಅನೀತಿವಂತನಿಗೋಸ್ಕರ ಮರಣದಂಡನೆಗೆ ಒಳಪಡಿಸಿದ್ದಾರೆಂದು. ಆಮೇನ್. ಹೌದು, ಒಬ್ಬ ನೀತಿವಂತ ಮನುಷ್ಯನು ಅನ್ಯಾಯಗೋಸ್ಕರ ಬೆಲೆಯನ್ನು ನೀಡಿದ್ದಾನೆ, ಆದರೆ ಆತನು ಆ ಅನ್ಯಾಯವನ್ನು ಮಾಡಲಿಲ್ಲ. ಒಬ್ಬ ನೀತಿವಂತ ಮನುಷ್ಯನಿಗೆ ಒಬ್ಬ ಅನೀತಿವಂತ ಮನುಷ್ಯನ ಅಥವಾ ಒಬ್ಬ ಕೈದಿಯ ಬಟ್ಟೆಯನ್ನು ತೊಡಿಸಿದ್ದಾರೆ. ಮತ್ತು ಯಾವಾಗ ನೀವು ಯೇಸುವಿನ ರಕ್ತವನ್ನು ಎಂದು ಹೇಳುತ್ತೀರಿ, ಅದು ಕಣ್ಣಿಗೆ ಕಾಣುವ ರಕ್ತಧಾರೆ ಅಲ್ಲ. ಅದನ್ನು ನೀವು ಆತ್ಮಿಕ ವಲಯದಲ್ಲಿ ಹೇಳುವುದು, ಒಬ್ಬ ನೀತಿವಂತ ಮನುಷ್ಯನು ತನ್ನ ಜೀವವನ್ನು ಕೊಟ್ಟಿದ್ದಾನೆ ಎಂದು. ಹೌದು, ನನ್ನ ಅನ್ಯಾಯಗೋಸ್ಕರ ಆತನನ್ನು ಬಲಿಪಶು ಮಾಡಿದ್ದಾರೆ. ನನ್ನ ಮೇಲಿದ್ದ ಶಿಕ್ಷೆಯನ್ನು ಆತನು ಪಡೆದುಕೊಂಡಿದ್ದಾನೆ. ಆದುದರಿಂದ ಪ್ರತಿ ಸಲ ನಾವು ಯೇಸುವಿನ ರಕ್ತವನ್ನು ಹೇಳಿಕೊಳ್ಳುವಾಗ ಆತ್ಮಿಕ ವಲಯದಲ್ಲಿ ಒಬ್ಬ ನೀತಿವಂತ ಮನುಷ್ಯನು ಅನ್ಯಾಯವಾಗಿ ಶಿಕ್ಷೆಗೆ ಒಳಪಟ್ಟಿದ್ದಾನೆ ಎಂದು ನಾವು ಪ್ರಕಟಿಸುತ್ತೇವೆ. ಆಮೇನ್. ಹಲ್ಲೆಲೂಯ. ಹೌದು, ಈ ಭೂಲೋಕದಲ್ಲಿ ಬಾಳಿದ ಅತಿ ಉತ್ತಮನಾದ ನೀತಿವಂತ ಮನುಷ್ಯನಿಗೆ ಯಾವ ರೀತಿಯ ಅನ್ಯಾಯದ ಶಿಕ್ಷೆಯನ್ನು ನೀಡಿದ್ದಾರೆ. ಹೌದು, ಪ್ರತಿ ಸಲ ನಾನು ಮತ್ತು ನೀವು ಯೇಸುವಿನ ರಕ್ತವನ್ನು ಅನ್ವಯಿಸಿಕೊಳ್ಳುವಾಗ ಆತ್ಮಿಕ ವಲಯದಲ್ಲಿ ನಿಜವಾಗಿಯೂ ಏನೋ ನಡೆಯುತ್ತದೆ. ಅಂದರೆ ದೇವರ ಯಜ್ಞಪೀಠದ ಎದುರಲ್ಲಿ ಇರುವ ಆ ರಕ್ತಕ್ಕೆ ಏನು ಘಟಿಸಿತು ಎಂದು ನಾವು ನೆನಪು ಮಾಡಿಕೊಳ್ಳುತ್ತೇವೆ. ಆ ಒಂದು ಬಲಿದಾನ, ಆ ಬಲಿದಾನದ ಬೆಲೆ. ಆದುದರಿಂದ ಆ ರಕ್ತವು ನನಗೆ ಮತ್ತು ನಿಮಗೋಸ್ಕರ ದಯೆಯನ್ನು ಬೇಡುತ್ತದೆ. ಯಾಕೆಂದರೆ ದೇವರು ನೀತಿವಂತರಾಗಿದ್ದಾರೆ. ಆದುದರಿಂದ ಮನುಷ್ಯನ ಪಾಪವನ್ನು ಅದರಷ್ಟಕ್ಕೆ ತೆಗೆದುಹಾಕಲು ಆತನಿಂದ ಸಾಧ್ಯವಿಲ್ಲ. ಅವನು ಅದರ ಅಗತ್ಯತೆಯನ್ನು ಪೂರೈಸಬೇಕಾಗುತ್ತದೆ. ಹೌದು, ಯಜ್ಞಪೀಠದ ಮೇಲೆ ಸುರಿಸಿದ ಆ ರಕ್ತವು ಮನುಷ್ಯರ ಪರವಾಗಿ ದಯೆಯನ್ನು ಕೇಳಿಕೊಳ್ಳುತ್ತದೆ. ಯಾಕೆಂದರೆ ಆ ಯಜ್ಞಪೀಠಕ್ಕೆ ಬೇಕಾದ ಬಲಿದಾನವನ್ನು ಅರ್ಪಿಸಿದ್ದಾರೆ. ಹೌದು, ಯಜ್ಞದ ಕುರಿಮರಿಯು ಅಲ್ಲಿಗೆ ಬಂದಿದೆ. ರಕ್ತವನ್ನು ಆ ಯಜ್ಞಪೀಠದ ಮೇಲೆ ಸುರಿಸಲಾಗಿದೆ. ಆಮೇನ್. ಆದುದರಿಂದ ಪ್ರತಿ ಸಮಯ, ಪ್ರತಿ ಕಡೆ ಯಾವುದೇ ಮನುಷ್ಯನು ದೇವರ ವಾಕ್ಯವನ್ನು ಕೇಳಿದ ಮೇಲೆ, ಅವನ ಜೀವನವನ್ನು ಯೇಸುವಿಗೆ ಅರ್ಪಿಸಿದ ಮೇಲೆ ಆ ಯಜ್ಞಪೀಠವು ಆತನ ಪರವಾಗಿ ಮಾತಾಡುತ್ತದೆ. ದಿನದ 24 ಗಂಟೆ, ವಾರದ 7 ದಿನಗಳಲ್ಲಿಯೂ, ವರ್ಷದ 365 ದಿನಗಳಲ್ಲಿಯೂ ಸಹ ಯೇಸು ತಾನಾಗಿ ನಿಮ್ಮ ಬಳಿಗೆ ಬರುವ ಅಗತ್ಯವಿರುವುದಿಲ್ಲ. ಯಾಕೆಂದರೆ ಪ್ರತಿ ಸಮಯ, ಪ್ರತಿ ಕಡೆ ಯಾವುದೇ ಮನುಷ್ಯನು ದೇವರ ವಾಕ್ಯವನ್ನು ಕೇಳಿದ ಮೇಲೆ, ದೇವರ ಮುಂದೆ ಪಶ್ಚಾತ್ತಾಪಪಟ್ಟು ಯೇಸುವಿನ ರಕ್ತದಿಂದ ಅವನನ್ನು ಶುದ್ಧೀಕರಿಸಲು ಪ್ರಾರ್ಥಿಸಿದ ಮೇಲೆ, ದೇವರೇ, ನಾನು ಒಬ್ಬ ಪಾಪಿಯಾಗಿದ್ದೇನೆ, ನನ್ನನ್ನು ಕ್ಷಮಿಸಿರಿ, ನಿಮ್ಮ ರಕ್ತದಿಂದ
ನನ್ನನ್ನು ಶುದ್ಧೀಕರಿಸಿರಿ. ಹೌದು, ಆವಾಗ ಅಲ್ಲಿದ್ದ ಜೀವಂತ ಯಜ್ಞಪೀಠವು ಆ ಮನುಷ್ಯನ ಬೇಡಿಕೆಯನ್ನು ಪೂರೈಸುತ್ತದೆ. ಆಮೆನ್, ಹಾಲೆಲೂಯ. ಯಾವುದೇ ನಾಡಾಗಲಿ ಇಲ್ಲಿ ಯಾವುದೇ ಗಡಿಗಳ ಸಮಸ್ಯೆ ಇಲ್ಲ. ನೀವು ಯಾವುದೇ ವರ್ಗಕ್ಕೆ ಸೇರಿದವರಾಗಿರಬಹುದು, ನಿಮ್ಮ ಪ್ರಾಯ ಎಷ್ಟೇ ಆಗಿರಬಹುದು, ದಿನದ ಯಾವುದೇ ಸಮಯವಾಗಲಿ ಆ ಯಜ್ಞಪೀಠವು ಜೀವಂತವಾಗಿರುತ್ತದೆ. ದಿನದ ಯಾವುದೇ ಸಮಯದಲ್ಲಿ ಯಾರಾದರೂ ಸರಿ ರಕ್ಷಣೆಯ ಸಂದೇಶವನ್ನು ಕೇಳಿ ಆ ಬಲಿಪೀಠದ ಅಧೀನಕ್ಕೆ ಬಂದು, ನಾನೊಬ್ಬ ಪಾಪಿ, ಆದರೆ ನನಗೋಸ್ಕರ ನೀನು ನಿನ್ನನ್ನೇ ನನ್ನ ಬದಲಿಗೆ ಬಲಿದಾನವನ್ನು ಅರ್ಪಿಸಿದಗೋಸ್ಕರ ನಾನು ನಿನಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಯೇಸುವೆ. ನಿಮ್ಮ ರಕ್ತವು ನನ್ನ ಬಿಡುಗಡೆಗೆ ಸಾಕಷ್ಟು ಆಗಿದೆ ಎಂದು ಅವನು ಹೇಳಿಕೊಂಡಾಗ ರಕ್ಷಣೆಯ ಕೃಪೆಯು ಆ ವ್ಯಕ್ತಿಯ ಮೇಲೆ ಇಳಿದು ಬರುತ್ತದೆ. ಆಮೆನ್, ಹಾಲೆಲೂಯ. ಆದುದರಿಂದ ಯಾವಾಗ ಆ ಯಜ್ಞಪೀಠವನ್ನು ಸ್ಥಿರಪಡಿಸಿದ್ದಾರೆ ಅಲ್ಲಿಂದ ಈಗಿನವರೆಗೆ ಅದು ಜೀವಂತ ಯಜ್ಞಪೀಠವಾಗಿದೆ. ಹಾಲೆಲೂಯ. ಪ್ರತಿ ಸಲ ದೇವರು ನಿಮ್ಮ ಬಳಿಗೆ ಬರಬೇಕಾಗಿಲ್ಲ, ಆದರೆ ಆ ಯಜ್ಞಪೀಠವು ಪ್ರತಿ ಸಲ ದಯೆ ಮತ್ತು ಕ್ಷಮೆಯನ್ನು ಬೇಡಿಕೊಳ್ಳುತ್ತದೆ. ಹೌದು, ಯೇಸು ತನ್ನ ರಕ್ತವನ್ನು ಸುರಿಸಿದ ಆ ಯಜ್ಞಪೀಠವು ಪ್ರತಿಯೊಬ್ಬ ವ್ಯಕ್ತಿಯ ಪರವಾಗಿ ಮಾತಾಡುತ್ತಿರುತ್ತದೆ. ಆಮೆನ್. ದಿನದ ಯಾವುದೇ ಸಮಯದಲ್ಲಿ ಅದು ದಯೆಯನ್ನು ಬೇಡುತ್ತದೆ, ಕ್ಷಮೆಯನ್ನು ಬೇಡುತ್ತದೆ. ಸರಿಯಲ್ಲವೇ? ಆಮೆನ್, ಹಾಲೆಲೂಯ. ಹಾಗೂ ಅದು ನ್ಯಾಯಾಧೀಶನ ಎದುರಲ್ಲಿ ನ್ಯಾಯದ ಬಗ್ಗೆ ಮಾತಾಡುತ್ತದೆ. ಆ ರಕ್ತವು ನ್ಯಾಯಾಧೀಶನ ಎದುರಲ್ಲಿ ನ್ಯಾಯಕ್ಕೋಸ್ಕರ ಬೇಡುತ್ತದೆ. ಹೌದು, ಅಲ್ಲಿ ದಯೆ ಮತ್ತು ಕ್ಷಮೆ ಮಾತ್ರವಲ್ಲ, ಅದು ನ್ಯಾಯವನ್ನು ಬೇಡುತ್ತದೆ. ಹಾಲೆಲೂಯ. ಆದುದರಿಂದ ಅಲ್ಲಿ ನ್ಯಾಯವು ಸಂಪೂರ್ಣಗೊಂಡಿದೆ. ಆಮೆನ್. ಯಾವಾಗ ರಕ್ತವು ನ್ಯಾಯಾಧೀಶನ ಬಳಿಯಲ್ಲಿ ಮಾತಾಡುತ್ತದೆ ಅಲ್ಲಿ ನ್ಯಾಯವು ಸಂಪೂರ್ಣಗೊಳ್ಳುತ್ತದೆ. ಹೌದು, ತಪ್ಪಿತಸ್ಥನಿಗೆ ಅಲ್ಲಿ ದಯೆ ಸಿಗುತ್ತದೆ. ಆಮೆನ್. ಹೌದು, ಅಲ್ಲಿರುವ ಯಜ್ಞವೇದಿಯು ಯಾರು ಅದರ ಅಧೀನಕ್ಕೆ ಬರುತ್ತಾರೆ ಅವರ ಪರವಾಗಿ ನಿರಂತರವಾಗಿ ಮಾತಾಡುತ್ತಿರುತ್ತದೆ. ಹಾಲೆಲೂಯ. ದೇವರ ವಾಕ್ಯವನ್ನು ಕೇಳಿ ದೇವರ ವಾಕ್ಯದ ಸತ್ಯವನ್ನು ಅರಿತು ಯಾವುದೇ ಸಮಯದಲ್ಲಿ ಯಾವುದೇ ಸ್ಥಳದಲ್ಲಿ ಯಾವುದೇ ಮನುಷ್ಯನು ದೇವರೇ, ನಾನು ನಿನ್ನ ವಾಕ್ಯವನ್ನು ನಂಬುತ್ತೇನೆ, ನಿಮ್ಮ ರಕ್ತದಿಂದ ಎಂದು ಹೇಳುವಾಗ ಆ ಯಜ್ಞವೇದಿಯು ನಿಮಗೆ ಕ್ಷಮೆಯನ್ನು ದಯಪಾಲಿಸುತ್ತದೆ, ನಿಮಗೆ ರೋಗ ಸ್ವಸ್ಥವನ್ನು ಬಿಡುಗಡೆಯನ್ನು ನೀಡುತ್ತದೆ. ಆಮೆನ್. ಆದರೆ ಅವನು ಆ ಯಜ್ಞವೇದಿಯ ಅಧೀನಕ್ಕೆ ಬರಬೇಕು ಮತ್ತು ಅದರ ಜೊತೆ ಸಂಪರ್ಕವನ್ನು ಏರ್ಪಡಿಸಬೇಕು. ಹಾಲೆಲೂಯ. ನಾನು ಹೇಳುವುದು ನಿಮಗೆ ಅರ್ಥವಾಯ್ತಲ್ಲವೇ? ಆಮೆನ್. ಹೌದು, ಅಲ್ಲಿರುವ ನೀತಿವಂತ ವೇದಿಯು ನಿಮ್ಮ ಪರವಾಗಿ ನಿರಂತರವಾಗಿ ಬೇಡಿಕೊಳ್ಳುತ್ತದೆ ದಯೆಯನ್ನು, ಕ್ಷಮೆಯನ್ನು ಮತ್ತು ನ್ಯಾಯವನ್ನು. ಅದೇ ರೀತಿ ಕತ್ತಲೆ ರಾಜ್ಯದ ಯಜ್ಞವೇದಿಗಳು ಮಾತಾಡುತ್ತವೆ. ನೀವು ಈ ಕತ್ತಲೆ ರಾಜ್ಯದ ದುಷ್ಟವೇದಿಗಳನ್ನು ಹೇಗೆ ಕಿತ್ತು ಹಾಕುತ್ತೀರಿ? ಅದಕ್ಕೋಸ್ಕರ ದೇವರು ದಯಪಾಲಿಸಿದ ಶ್ರೇಷ್ಠವಾದ ಹಾಗೂ ಬಲಯುತವಾದ ಆಯುಧವೆಂದರೆ ಯೇಸುವಿನ ರಕ್ತ. ಆಮೆನ್. ಹೌದು, ಆ ಕೆಟ್ಟ ಯಜ್ಞ ವೇದಿಗಳನ್ನು ನಿಷ್ಕ್ರಿಯಗೊಳಿಸಲು ಯೇಸುವಿನ ರಕ್ತದಷ್ಟು ಬಲಯುತವಾದ ಆಯುಧವು ಬೇರೊಂದು ಇಲ್ಲ. ಆದರೆ ಆ ಕೆಟ್ಟ ಯಜ್ಞ ವೇದಿಗಳನ್ನು ನಾವು ಅರಿತುಕೊಳ್ಳಬೇಕು. ದೇವರ ವಾಕ್ಯ ಹೇಳುತ್ತದೆ, ನಿಮ್ಮ ಬಲವಾದ ನ್ಯಾಯಗಳನ್ನು ಕಾರಣಗಳನ್ನು ತೋರ್ಪಡಿಸಿರಿ. ಆಮೆನ್. ದೇವರು
ಯಾಕೆ ನಿಮ್ಮ ಮೇಲಿನ ಭಾರವನ್ನು ತೆಗೆದುಹಾಕಬೇಕು? ನೀವು ಆ ಹೊರೆಯನ್ನು ಹೊತ್ತುಕೊಂಡು ಸೋತು ಹೋದ ಕಾರಣವೇ? ನಿಮ್ಮ ಬಂಧನಗಳನ್ನು ದೇವರು ಯಾಕೆ ಬಿಡುಗಡೆಗೊಳಿಸಬೇಕು? ನೀವು ಸೋತು ಹೋಗಿದ್ದೀರಿ ಎಂಬ ಕಾರಣಕ್ಕಾಗಿಯೇ? ನಿಮ್ಮ ಕಣ್ಣೀರಿಗೋಸ್ಕರ ದೇವರು ಆ ಬಂಧನಗಳಿಂದ ನಿಮಗೆ ಬಿಡುಗಡೆಯನ್ನು ನೀಡಬೇಕೇ? ನಿಮ್ಮ ವಿರುದ್ಧವಾಗಿ ಇದ್ದ ಆ ಎಲ್ಲ ಚರ್ಚೆಗಳನ್ನು ದೇವರು ಯಾಕೆ ಅದನ್ನು ತೆಗೆದು ಹಾಕಬೇಕು? ನೀವು ಅವುಗಳಿಂದ ಸೋತು ಹೋಗಿದ್ದೀರಿ ಎಂಬ ಕಾರಣಕ್ಕಾಗಿಯೇ? ಇಲ್ಲ, ಆ ಎಲ್ಲ ಕಾರಣಗಳಲ್ಲ, ಆತನ ವಾಕ್ಯಗೋಸ್ಕರ. ಆಮೆನ್, ಹಾಲೆಲೂಯ. ಹೇಗೆ ಲೌಕಿಕವಾದ ನ್ಯಾಯಾಲಯದಲ್ಲಿ ನೀವು ನಿಮ್ಮ ವ್ಯಾಜ್ಯವನ್ನು ಮಂಡಿಸಲು ಸರಿಯಾದ ನಿಯಮಗಳು, ವಾಕ್ಯಗಳು ಇರುವಂತೆ, ಬನ್ನಿ ನಿಮ್ಮ ಬಲಯುತವಾದ ನ್ಯಾಯಗಳನ್ನು, ಕಾರಣಗಳನ್ನು ದೇವರ ಎದುರಲ್ಲಿ ಮಂಡಿಸಿರಿ. ಆತನ ವಾಕ್ಯದಲ್ಲಿ ಎಲ್ಲಿ ಅದಕ್ಕೋಸ್ಕರ ಪೂರೈಕೆ ಇದೆ ಎಂದು ನೀವು ತೋರಿಸಿಕೊಡಬೇಕು. ಆಮೆನ್. ಕತ್ತಲೆಯ ರಾಜ್ಯದ ಯಜ್ಞವೇದಿಗಳು ಕಷ್ಟಗಳನ್ನು, ತೊಂದರೆಗಳನ್ನು, ನೋವುಗಳನ್ನು ಆಕರ್ಷಿಸುತ್ತದೆ. ಅದು ಜನರ ಜೀವನದ ಮೇಲೆ ನಾಶನಗಳನ್ನು, ತೊಂದರೆಗಳನ್ನು ತರುತ್ತವೆ. ಅದೇ ರೀತಿ ದೇವರ ಯಜ್ಞವೇದಿಯು ದಯೆಯನ್ನು, ಕ್ಷಮೆಯನ್ನು, ನ್ಯಾಯವನ್ನು, ಸ್ವಾಸ್ಥ್ಯವನ್ನು, ಬಿಡುಗಡೆಯನ್ನು ಬೇಡುತ್ತದೆ. ಆಮೆನ್, ಹಾಲೆಲೂಯ. ದೇವರ ಯಜ್ಞವೇದಿಯನ್ನು ನೀನು ಕಟ್ಟಿದ ಮೇಲೆ ಮಾತ್ರ ಕತ್ತಲೆಯ ರಾಜ್ಯದ ಯಜ್ಞವೇದಿಯನ್ನು ನೀನು ಕೆಡವಿ ಹಾಕಲು ಸಾಧ್ಯ. ಅಬ್ರಹಾಮನು ದೇವರ ಯಜ್ಞವೇದಿಯನ್ನು ಕಟ್ಟಿದನು, ಹೌದು, ಶಾಶ್ವತವಾದದನ್ನು. ಅನೇಕ ಸಲ ಜನರು ದೇವರ ಬಳಿ ಬರುವುದು ಅವರಿಗೆ ತೊಂದರೆಗಳು ಉಂಟಾದಾಗ ಮತ್ತು ಸ್ವಾಸ್ಥ್ಯಕ್ಕೋಸ್ಕರ. ಅವರು ದೇವರನ್ನು ಹುಡುಕುವುದು, ಆತನ ಪ್ರಸನ್ನತೆಯನ್ನು ಹುಡುಕುವುದು ಅವರಿಗೆ ಬಂದ ತೊಂದರೆಗಳಿಂದ ಬಿಡುಗಡೆ ಹೊಂದಲು ಮಾತ್ರ. ಹೌದು, ಯಜ್ಞವೇದಿಯನ್ನು ಕಟ್ಟಬೇಕು ಮತ್ತು ಅದನ್ನು ಸ್ಥಿರಪಡಿಸಬೇಕು. ಆಮೆನ್. ಗಲಾತ್ಯದವರಿಗೆ ಅಧ್ಯಾಯ 2 ವಾಕ್ಯ 20. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನೂ ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ನಾನು ದೇವರ ಕೃಪೆಯನ್ನು ನಿರರ್ಥಕ ಮಾಡುವುದಿಲ್ಲ. ಆಮೆನ್, ಹಾಲೆಲೂಯ. ದೇವರ ವಾಕ್ಯ ಹೇಳುತ್ತದೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ನಿಮ್ಮ ಜೀವನದ ಯಾವುದೇ ಸ್ಥಾನವನ್ನು ನೀವು ಶಿಲುಬೆಗೆ ಹಾಕದಿದ್ದರೆ ನಿಮ್ಮಲ್ಲಿ ಬೇರೆಯೊಂದು ಶಕ್ತಿಯು ಕೆಲಸ ಮಾಡುತ್ತಿರುತ್ತದೆ. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ನಿಮ್ಮ ಜೀವನದ ಯಾವುದೇ ಸ್ಥಾನವನ್ನು ನೀವು ಶಿಲುಬೆಗೆ ಹಾಕದಿದ್ದರೆ ಅಥವಾ ಅದಕ್ಕೆ ಮರಣವನ್ನು ನೀಡದಿದ್ದರೆ ನಿಮ್ಮೊಳಗೆ ಬೇರೊಂದು ಜೀವವು ಹರಿಯುತ್ತದೆ. ಹೌದು, ಅಲ್ಲಿ ಬೇರೊಂದು ಶಕ್ತಿ ಇರುವುದು, ಅಂದರೆ ಅದು ಕತ್ತಲೆಯ ರಾಜ್ಯದ ಶಕ್ತಿ ಮಾತ್ರ. ಈ ಪ್ರಪಂಚದಲ್ಲಿ ಇರುವುದು 2 ಯಜ್ಞವೇದಿಗಳು, ಒಂದು ದೇವರ ಯಜ್ಞವೇದಿ, ಮತ್ತೊಂದು ಸೈತಾನನ ಯಜ್ಞವೇದಿ. ಪಾಪದ ಯಜ್ಞವೇದಿ ಮತ್ತು ಕೃಪೆಯ ಯಜ್ಞವೇದಿ. ಪಾಪದ ಯಜ್ಞವೇದಿಯನ್ನು ಬಲಪಡಿಸುವುದು ನಿಮ್ಮ ಪ್ರತಿಯೊಂದು ಪಾಪಗಳು ಮತ್ತು ಅದು ನಿಮ್ಮ ಪರವಾಗಿ ಕೆಲಸ ಮಾಡುತ್ತದೆ. ಹೌದು, ಪ್ರತಿಯೊಂದು ಪಾಪ, ಅನ್ಯಾಯ ಮತ್ತು ದುಷ್ಟತನದ ಕಾರ್ಯಗಳು ಆ ವೇದಿಯನ್ನು ಬಲಪಡಿಸುತ್ತದೆ. ಅದೇ ರೀತಿ ಪ್ರತಿಯೊಂದು ಬಲಿದಾನ,
ಮತ್ತು ಮರಣ ಹಾಗೂ ಸ್ವಮರಣವು ಇನ್ನೊಂದು ವೇದಿಯನ್ನು ಬಲಪಡಿಸುತ್ತದೆ. ನಿಮ್ಮ ಜೀವನದ ಯಾವುದೇ ಭಾಗವು ಜೀವಂತವಾಗಿದ್ದರೆ ಅಲ್ಲಿರುವ ಸ್ವಾಭಾವಿಕ ಬಲ ಮತ್ತು ಸಾಮರ್ಥ್ಯವು ಅಲ್ಲಿ ಬೇರೊಂದು ಮೂಲವು ಕೆಲಸ ಮಾಡುತ್ತದೆ. ಯೇಸುವಿನ ಮೂಲವಲ್ಲದ ಶಕ್ತಿ. ನೀವು ಯಜ್ಞವೇದಿಯೊಡನೆ ಆಟವಾಡಲು ಸಾಧ್ಯವಿಲ್ಲ. ಆ ವೇದಿಗಳು ಕದಿಯುತ್ತವೆ, ಕೊಲ್ಲುತ್ತವೆ ಮತ್ತು ನಾಶ ಮಾಡುತ್ತವೆ. ನೀವು ನಿಮ್ಮ ಜೀವನದಲ್ಲಿ ಗಂಭೀರವಾಗಿ ಇಲ್ಲವಾದರೆ ಸಮಯಗಳೆದಂತೆ ಅವುಗಳು ನಿಮ್ಮನ್ನು ಹಿಡಿತದಲ್ಲಿ ಇಡುತ್ತವೆ. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ನೀವು ಯಜ್ಞವೇದಿಯೊಡನೆ ಆಟವಾಡಲು ಸಾಧ್ಯವಿಲ್ಲ. ಆ ಯಜ್ಞವೇದಿಗಳು ನಿಮ್ಮನ್ನು ಹಿಡಿದುಕೊಳ್ಳುತ್ತವೆ. ಸಮಯ ಕಳೆದ ಹಾಗೆ ಅವುಗಳು ಬರುತ್ತವೆ. ನಿಮ್ಮ ಜೀವನದ ಯಾವುದೇ ಭಾಗವನ್ನು ನೀವು ಶಿಲುಬೆಗೆ ಏರಿಸದೇ ಇದ್ದರೆ, ಎಲ್ಲಿ ನಿಮ್ಮ ಸ್ವಾಭಾವಿಕ ಮನುಷ್ಯನು ಜೀವಂತವಾಗಿದ್ದಾನೆ, ನಿಮ್ಮದೇ ದಾರಿಗಳು ಜೀವಂತವಾಗಿದ್ದರೆ ಅವುಗಳು ನಿಮ್ಮ ವೈರಿಗೆ ವಿಷಯಗಳನ್ನು ಬಂಡವಾಳವಾಗಿ ಇಡಲು ಕಾರಣವಾಗುತ್ತದೆ. ಹಲವು ಬಾರಿ ನಾವು ಹೇಳುತ್ತೇವೆ, ನಾನು ಹಾಗೆ ಭಾವಿಸುತ್ತೇನೆ, ಅದು ನನ್ನ ಇಚ್ಛೆಯಾಗಿದೆ ಎಂದು. ಸರಿ, ಎಲ್ಲಿ ನಿಮ್ಮ ಶರೀರವನ್ನು ಶಿಲುಬೆಗೆ ಹಾಕಲಿಲ್ಲವಾದರೆ, ಹೌದು, ಎಲ್ಲಿ ನಿಮ್ಮ ಶರೀರವನ್ನು ಶಿಲುಬೆಗೆ ಹಾಕಲಿಲ್ಲವಾದರೆ, ಗಲಾತ್ಯದವರಿಗೆ ಅಧ್ಯಾಯ 2 ವಾಕ್ಯ 20 ಪುನಃ ಓದುವ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನೂ ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ನಾನು ದೇವರ ಕೃಪೆಯನ್ನು ನಿರರ್ಥಕ ಮಾಡುವುದಿಲ್ಲ. ಆಮೆನ್, ಹಾಲೆಲೂಯ. ಹೌದು, ಕ್ರಿಸ್ತನೊಂದಿಗೆ ನನ್ನನ್ನು ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಶಿಲುಬೆಗೆ ಹಾಕದ ಪ್ರತಿಯೊಂದು ಭಾಗವನ್ನು ನಾವು ಬೇರೆಯವರಿಗೆ ಆಧಿಪತ್ಯವನ್ನು ನಡೆಸಲು ಕೊಡುತ್ತೇವೆ. ನಿಮ್ಮ ನೆರೆಯವರಿಗೆ ಹೇಳಿ, ಶಿಲುಬೆಗೆ ಹಾಕದ ಪ್ರತಿಯೊಂದು ಭಾಗವನ್ನು ಯೇಸುವಿಗೆ ಅಲ್ಲದೆ ನಾವು ಬೇರೆಯವರಿಗೆ ಆಧಿಪತ್ಯವನ್ನು ನಡೆಸಲು ಕೊಡುತ್ತೇವೆ. ಸರಿಯಲ್ಲವೇ? ಹೌದು. ಆಮೆನ್, ಹಾಲೆಲೂಯ. ಯೇಸುವೇ ಸ್ತೋತ್ರ. ಇವತ್ತಿನ ದೇವರ ವಾಕ್ಯಗೋಸ್ಕರ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಸ್ತೋತ್ರ ಯೇಸುವೆ, ಮಹಿಮೆ, ಹಾಲೆಲೂಯ. Every life in this place, Lord, we bring them under your blood and lordship. And we speak forth for a fresh fire within their hearts, Lord. May the hearts burn with love for thee, Lord, for your presence, Lord. A fresh longing within their soul, Lord, to seek after thee, Lord. Your presence, Lord. As your people step out of this place, Father, we pray that let your fire to continue to burn within every heart and every life, Lord. Let that fire cause them to rise up for thy glory, Lord. To be as vessels of glory and honor for thee, Lord. To shine in the midst of darkness, Lord. To draw lives to your kingdom, Lord. Every life in this place, we bring them under your blood and lordship. We seal them by your blood, Lord. Continue to uphold them by the power of your Spirit, Lord. Cause your glory to rest upon them. Let your right hand to be over every life, Lord. Continue to build them up, Father.
continue to strengthen them up. Continue to transform every life for your glory. May them be glory carriers for thee, Lord. In Jesus' name. Amen. May the love of God the Father, may the peace of our Lord Jesus Christ, and the fellowship of the Holy Spirit be with you all. Go in the peace of the Lord. The Lord be with you. Shalom.